ಸಮಾಜಮುಖಿ ಈ ಮಹತ್ವದ ಸಾಹಿತ್ಯ ಸಮ್ಮೇಳನಕ್ಕೆ ಎಲ್ರಿಗೂ ಸ್ವಾಗತ. ಇವತ್ತು ನಮಗೆ ಮಾತಾಡಕ್ಕೆ ಕೊಟ್ಟಿರುವಂತ ವಿಷಯ ರಂಗಭೂಮಿ, ಹೊಸ ರಂಗರೂಪದ ಹುಡುಕಾಟ, ಅಲಕ್ಷಿತ ಅನುಭವ ಲೋಕ. ಈ ಪರ್ಯಾಯ ವೇದಿಕೆಯಲ್ಲಿ ಈ ವಿಷಯ ಚರ್ಚೆ ಆಗಬೇಕಾಗಿದೆ. ಮೊದಲನೇದಾಗಿ ಅಲಕ್ಷಿತ ಅನುಭವ ಲೋಕದ ಬಗ್ಗೆ ಮಾತಾಡೋಕೆ ಆ ಅಲಕ್ಷಿತ ಅನುಭವ ಇರೋ ಸಮುದಾಯದವರೇ ಹೆಚ್ಚು ಇಲ್ಲಿ ಆಹ್ವಾನಿತರಾಗಿ ಬಂದಿದ್ದೇವೆ. ನಾನು ಇದನ್ನ ಫೋರ್ಗ್ರೌಂಡ್ ಮಾಡಬೇಕಾಗಿರೋದಕ್ಕೂ ಒಂದು ಕಾರಣ ಇದೆ. ಯಾಕಂದ್ರೆ ಅಲಕ್ಷಿತ ಅನುಭವದ ಬಗ್ಗೆ ಮಾತಾಡೋ ಜವಾಬ್ದಾರಿ ಯಾವಾಗಲೂ ಆ ಅನುಭವ ಇರೋ ಸಮುದಾಯದ ವ್ಯಕ್ತಿಗಳ ಮೇಲೆ ಯಾಕೆ ಬೀಳುತ್ತೆ? ಈ ನಮ್ಮ ಜ್ಞಾನ ಬರೀ ಅಲಕ್ಷಿತ ಅನುಭವ, ಒಪ್ರೆಷನ್ ಅನುಭವಕ್ಕೆ ಮಾತ್ರ ಸೀಮಿತ ಅಂತ ಸೊಸೈಟಿ ಈಗಲೂ ಭಾವಿಸ್ತಾ ಇದೆಯಾ? ಅಥವಾ ಈ ಅನುಭವದ ಮಾಲೀಕರು ನಾವು ಅಂತ ನಾವು ಈ ರೆಪ್ರೆಸೆಂಟೇಷನ್ ಬಗ್ಗೆ ಖುಷಿ ಪಡ್ಬೇಕಾ, ಅಥವಾ ಇದು ಕೂಡ ಅನದರ್ ಕೈಂಡ್ ಆಫ್ ಬರ್ಡನ್ ಅನ್ನೋ ಪ್ರಶ್ನೆ ನನಗಿದೆ. ಮತ್ತೆ ಅಲಕ್ಷಿತ ಅನುಭವ ಲೋಕ ಇಸ್ ಅ ಅನ್ಸೀನ್ ಎಕ್ಸ್ಪೀರಿಯನ್ಸ್, ಅನ್ಸೀನ್ ಬಾಡಿ, ಅನ್ಸೀನ್ ವಾಯ್ಸ್. ಇದು ತನ್ನಂತಾನು ರೆಪ್ರೆಸೆಂಟ್ ಮಾಡ್ಕೊಳ್ಳೋಕೆ ಈಗ ಒಂದು ಹೊಸ ರಂಗರೂಪನೇ ಡಿಮ್ಯಾಂಡ್ ಮಾಡ್ತಾ ಇದೆ. ತಾನು ಕಾಣಿಸ್ಕೊಳ್ಳೋಕೆ ಶುರು ಮಾಡ್ತಿದ್ದಂಗೆ ಅದು ಒಂದು ಹೊಸ ರಂಗರೂಪವನ್ನ ಡಿಮ್ಯಾಂಡ್ ಮಾಡ್ತಿದೆ. ಬರೀ ರಂಗರೂಪವನ್ನ ಮಾತ್ರ ಡಿಮ್ಯಾಂಡ್ ಮಾಡ್ತಿಲ್ಲ, ಅದು ಒಳಗಡೆಯಿಂದ ಇಟ್ಸ್ ಡಿಮ್ಯಾಂಡ್ ಸಮಥಿಂಗ್ ಡೀಪರ್. ಅಂದ್ರೆ ಒಂದು ಹೊಸ ಶಿಫ್ಟ್ನೇ ಡಿಮ್ಯಾಂಡ್ ಮಾಡ್ತಿದೆ. ಅದು ಒಂದು ಎಥಿಕಲ್ ಶಿಫ್ಟ್ ಆಗಿರ್ಬೋದು, ಒಂದು ಪೊಲಿಟಿಕಲ್ ಶಿಫ್ಟ್ ಆಗಿರ್ಬೋದು, ಅಥವಾ ಲಿಸನಿಂಗ್ ಶಿಫ್ಟ್ ಆಗಿರ್ಬೋದು. ಅದು ಬರೀ ರಿಹರ್ಸಲ್ನಿಂದ ಎಲ್ಲ ಬರೋದಲ್ಲ, ಅದಕ್ಕೆ ಒಂದು ದೊಡ್ಡ ರೆಸ್ಪಾನ್ಸಿಬಿಲಿಟಿನೇ ಬೇಕಾಗುತ್ತೆ. ಈ ರೆಸ್ಪಾನ್ಸಿಬಿಲಿಟಿಗಳು ಯಾವುದು? ಈ ಅಲಕ್ಷಿತ ಅನುಭವ, ಈ ಮೇನ್ ಸ್ಟ್ರೀಮ್ ರಂಗಭೂಮಿ ಅಂತ ಏನು ಕರಿತೀವಿ, ಅಲ್ಲಿ ಪ್ರೆಸೆಂಟೇಷನ್ ಆಗ್ತಿದೆಯಾ ಅಥವಾ ರೆಪ್ರೆಸೆಂಟೇಷನ್ ಆಗ್ತಾ ಇದೆಯಾ? ರೆಪ್ರೆಸೆಂಟೇಷನ್ ಆಗ್ತಿದ್ರು ಯಾವ ರೀತಿ ಆಗ್ತಾ ಇದೆ, ಯಾವ ರೀತಿ ಆಗಬೇಕಿತ್ತು? ಈ ವಿಷಯಗಳ ಬಗ್ಗೆ ಇವತ್ತು ನಾವು ಚರ್ಚೆ ಮಾಡ್ತಾ, ಹೊಸ ರಂಗರೂಪ, ಹೊಸ ಭಾಷೆ, ಹೊಸ ಕೇಳುವಿಕೆ, ಇದನ್ನ ಮತ್ತೆ ಥಿಯೇಟರ್ ಪಾಲಿಟಿಕ್ಸ್, ಈ ಎಲ್ಲ ವಿಷಯಗಳನ್ನ ಸ್ವಲ್ಪ ಸ್ಪರ್ಶ ಮಾಡೋಕ್ಕೆ ಟ್ರೈ ಮಾಡೋಣ. ಮೊದಲು ನಮ್ಮ ಸ್ಪೀಕರ್ಸ್ನ ಪರಿಚಯ ಮಾಡ್ಬಿಡ್ತೀನಿ. ಮಹಂತೇಶ್ ನವಲ್ಕಲ್ ಸರ್ ಅವರು, ಇವರು ಮೂಲತಃ ರಾಯಚೂರು ಜಿಲ್ಲೆಯ ನವಲ್ಕಲ್ನವರು. ಇವರು ಅಜಿಂ ಪ್ರೇಮ್ಜಿ ಫೌಂಡೇಶನ್ನ ವೃತ್ತಿ ಪ್ರಾಜೆಕ್ಟ್ನಲ್ಲಿ ಅಗ್ರಿಕಲ್ಚರ್ ಸೆಕ್ಟರ್ನಲ್ಲಿ ಕೆಲಸ ಮಾಡ್ತಿದ್ರು ಕೂಡ ಕಥೆಗಾರರಾಗಿ, ನಾಟಕಕಾರರಾಗಿ ಕರ್ನಾಟಕದಾದ್ಯಂತ ಪರಿಚಯಿತರಾಗಿರೋರು. ನಿಕಷ, ಕರಿಕಾಲ ಚೋಳ, ಭಾರತ ಭಾಗ್ಯ ವಿಧಾತ, ಮತ್ತೆ ಚಂದ್ರಗುಪ್ತನೆಂಬ ಮೌರ್ಯ, ಆ ನಾಟಕ 180 ಶೋಗಳನ್ನ ಪ್ರದರ್ಶನ ಕಂಡಿದೆ. ಬದುಕಿಗೋಸ್ಕರ ಒಂದು ಒಪ್ಪಿತ ಶೋಷಣೆಗೆ ಒಳಗಾಗುವಂತಹ ಹಲವು ಆಯಾಮಗಳನ್ನ ಚಿತ್ರಿಸಿಕೊಡುವಂತಹ ಕಥೆಗಳನ್ನ, ನಾಟಕಗಳನ್ನ ಸರ್ ರಚನೆ ಮಾಡಿದ್ದಾರೆ. ಸರ್, ನಿಮ್ಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಮಾದೇವ್ ಹಡ್ಪತ್ ಸರಣ್, ಇವರು ಮಾದೇವಣ್ಣ ಸಾಲಾಪುರದವರು, ನೀನಾಸಂ ಶಿಕ್ಷಕ, ನಟ, ನಿರ್ದೇಶಕ, ಈಗ ಸಿನಿಮಾದಲ್ಲೂ ಕೂಡ ತಮ್ಮ ವಿಶಿಷ್ಟ ಪಾತ್ರಗಳಿಂದ ಹೆಸರಾಗಿರೋರು. ನಾವು ಸಿನಿಮಾ ಸೀರಿಯಲ್ ಅಂದ್ರೆ ನಮಗೆ ಬೈಕೊಂಡು ನಮ್ಮ ದಾರಿ ತಪ್ಪಿಸಿದವರು, ಆದ್ರೆ ಇವತ್ತು ಸಿನಿಮಾ ಪ್ರೊಡ್ಯೂಸರ್ ಆಗಿ ಕೂಡ ಹೆಸರು ಮಾಡಿದ್ದಾರೆ. ಅದ್ರ ಬಗ್ಗೆ ನಮಗೆ ಖುಷಿ ಇದೆ. ಮತ್ತೆ ಕೃಷಿ ಮತ್ತೆ ರಂಗಭೂಮಿಯನ್ನ ಒಟ್ಟೊಟ್ಟಿಗೆ ಮಾಡ್ತಾ ನಮಗೂ ಕೃಷಿ ರಂಗಭೂಮಿಗೆ ಬಗ್ಗೆ ಒಂದು ಕ್ರೇಜ್ನ ಹತ್ತಿಸ್ತಾ ಇರೋರು. ಮತ್ತೆ ದೊಡ್ಡ ದೊಡ್ಡ ರೆಪರ್ಟ್ರಿಗಳಿಗೂ ಕೂಡ ಸೆಡ್ ಹೊಡೆಯೋ ಹಂಗೆ ಧಾರವಾಡದಲ್ಲಿ ಆಟ ಮಾಟ ಅನ್ನೋ ರೆಪರ್ಟ್ರಿ ತಂಡವನ್ನ ಕಟ್ಟಿ ಹೊಸ ಪ್ರಯೋಗಗಳ ಮೂಲಕ ಹೆಸರುವಾಸಿಯಾಗಿದ್ದಾರೆ. ಮತ್ತೆ ಆಟ ಮಾಟದ ಸ್ಪೆಷಾಲಿಟಿ ಅಂದ್ರೆ ಅದು ಬರೀ ನಾಟಕ ಕಟ್ಟಿ ಪ್ರದರ್ಶನ ಮಾಡೋಕಲ್ಲ, ಅದು ಯೂತ್ಸ್ಗಳ ಜೊತೆ ಹೆಚ್ಚು ಕೆಲಸ ಮಾಡ್ತಾ ಕಾಲೇಜ್ಗಳಲ್ಲಿ ಶಿಬಿರಗಳನ್ನ ಏರ್ಪಡಿಸಿ, ಕಾರ್ಯಾಗಾರಗಳನ್ನ ಏರ್ಪಡಿಸಿ, ಆ ಯುವಕ ಯುವತಿಯರೊಂದಿಗೆ ನಾಟಕ ಮಾಡಿ, ಕಾಲೇಜು ರಂಗೋತ್ಸವವನ್ನು ನಡೆಸಿ ಯುವಕರನ್ನ ರಂಗಭೂಮಿ ಕಡೆ ಆಕರ್ಷಣೆ ಮಾಡ್ತಿದ್ದಾರೆ. ನಾನು ಕೂಡ ಆಟ ಮಾಟ ಮತ್ತೆ ರಂಗಸಿರಿ ಎರಡೂ ಸೇರಿ ಮಾಡಿದಂತ ಕಾಲೇಜು ರಂಗೋತ್ಸವದ ಒಂದು ಪ್ರಾಡಕ್ಟ್ ಅಂತ ಹೇಳ್ಕೊಳಕ್ ನನಗೆ ಖುಷಿ ಇದೆ. ಮಾಧವಣ್ಣ, ನಿಮಗೂ ಸ್ವಾಗತ. ಲಕ್ಷ್ಮಣ್ KP ಅವರು ಎಲ್ರಿಗೂ ಗೊತ್ತಿರೋರು, ನಟ, ನಿರ್ದೇಶಕ, ಬರಹಗಾರ, ಸಂಗೀತಗಾರ, ಅಂಬೇಡ್ಕರೈಟ್ ಫೆಮಿನಿಸ್ಟ್. ಅವ್ರಿಗೆ
ಇನ್ನೂ ಹಲವು ಗುರುತುಗಳಿವೆ. ಅವ್ರಿಗೂ ಕೂಡ ಅವರು ಜಂಗಮ ನೀನಾಸಂನಲ್ಲಿ ಓದಿ ಸಿಂಗಾಪುರದ ITI ನಲ್ಲಿ ಕಲಿತು ಈಗ ಕರ್ನಾಟಕಕ್ಕೆ ವಾಪಸ್ ಬಂದು ಜಂಗಮ ಕಲೆಕ್ಟಿವ್ ಅನ್ನ ಕಟ್ಕೊಂಡು ರಂಗಭೂಮಿಯಲ್ಲಿ ಹೊಸ ಪ್ರಯೋಗಗಳ ಮೂಲಕ ಹೊಸ ಕೆಲಸಗಳ ಮೂಲಕ ಕರ್ನಾಟಕಕ್ಕೆ ಪರಿಚಿತರಾಗಿದ್ದಾರೆ. ಅವ್ರಿಗೂ ಕೂಡ ಸ್ವಾಗತ ಅಣ್ಣ. ಈಗ ನನ್ನ ಮೊದಲ ಪ್ರಶ್ನೆ ಚರ್ಚೆಗೆ ಸರ್, ಮಾದೇವ್ ಸರ್ ನಿಮಗೆ ಕೇಳ್ತೀನಿ. ರಂಗಭೂಮಿಯಲ್ಲಿ ರೆಪ್ರೆಸೆಂಟೇಷನ್ ಮತ್ತೆ ಪ್ರೆಸೆಂಟೇಷನ್ ಇದ್ರ ಮಧ್ಯೆ ಇರೋ ಸೂಕ್ಷ್ಮ ವ್ಯತ್ಯಾಸ ಈ ಅಲಕ್ಷಿತ ಅನುಭವಗಳನ್ನ ಹೇಗೆ ರೂಪಿಸ್ತಾ ಇದೆ? ಇದು ಎಲ್ರಿಗೂ ಒಂದು ಕಾಮನ್ ಕ್ವೆಶನ್. ಎಲ್ಲರೂ ಇದ್ರ ಬಗ್ಗೆ ಒಂದ್ಸರಿ ಡಿಸ್ಕಸ್ ಮಾಡಿದ್ರೆ ಮುಂದಿನ ಪ್ರಶ್ನೆಗೆ ಹೋಗ್ಬೋದು. ರಂಗಭೂಮಿಯಲ್ಲಿ ಪ್ರೆಸೆಂಟೇಷನ್ ಮತ್ತೆ ರೆಪ್ರೆಸೆಂಟೇಷನ್ ಮಧ್ಯೆ ಇರೋ ಸೂಕ್ಷ್ಮ ವ್ಯತ್ಯಾಸ ಅಲಕ್ಷಿತ ಅನುಭವಗಳನ್ನ ಹೇಗೆ ರೂಪಿಸ್ತಾ ಇದೆ? ಇದು ಒಂದು ಕನ್ಸ್ಟ್ರಕ್ಟಿವ್ ವೇನಲ್ಲಿ ಬರ್ತಕ್ಕಂಥದ್ದಲ್ಲ. ಈ ಮೇಡಮ್ ಹೇಳಿರ್ತಕ್ಕಂಥ ಪ್ರಶ್ನೆ ಅದಲ್ಲ. ನನ್ನ ಅನುಭವ ನನ್ನನ್ನು ಆ ಲೋಕಕ್ಕೆ ತೆಗೆದುಕೊಂಡು ಹೋದಾಗ ಮಾತ್ರ ಅರ್ಥ ಆಗ್ತಕ್ಕಂಥದ್ದು. ಒಂದು. ಎರಡನೇ ದಿನದ ಏನಂದರೆ, ಒಂದಿನ ನಾನು ಮನೆಯಲ್ಲಿ TV ನೋಡ್ಕೋತ ಕುಂತಾಗ ನ್ಯಾಷನಲ್ ಜಿಯೋಗ್ರಫಿಕ್ ಚಾನಲ್ನಲ್ಲಿ ಚಂದ್ರಗುಪ್ತ ಮೌರ್ಯ ಅಂತಕ್ಕಂಥ ಒಂದು ಇದು ಬರ್ತಾ ಇತ್ತು ಎಪಿಸೋಡ್. ಅದರಲ್ಲಿ ಏನಾಗ್ತಾ ಇತ್ತಂದ್ರೆ, ಒಂದು ಚಂದ್ರಗುಪ್ತನ ಸಮಾಧಿ ಅಂತಂದು ಪಾಟ್ನಾದ ಗಂಗಾ ನದಿಯ ದಂಡೆಯ ಮೇಲೆ ಪೂಜೆ ಮಾಡ್ತಕ್ಕಂಥದ್ದು ಅದರಲ್ಲಿ ನೋಡಿದೆ ನಾನು. ಯಾರು ಮಾಡ್ತಾ ಇದ್ದಾರೆ ಅದು ಅಂತಂದ್ರೆ, ಈ ಚಾಂಡಾಲರು ದಲಿತರು ಅದನ್ನ ತಮ್ಮ ಪೂರ್ವಜ ಅಂತ ಪೂಜೆ ಮಾಡ್ತಾ ಇದ್ದಾರೆ. ಇತಿಹಾಸದಲ್ಲಿ ಏನು ಹೇಳ್ತಾ ಇದೀವಿ ಅಂದ್ರೆ, ಚಂದ್ರಗುಪ್ತ OBC ನಾಯಕನಾಗಿದ್ದ, ಅದರ ಬ್ಯಾಕ್ವರ್ಡ್ ಕ್ಯಾಸ್ಟ್ ಅಂತಕ್ಕಂಥದ್ದು ಒಂದು ಮಿತ್. ಇನ್ನೊಂದು ಕಡೆ ಈ ನ್ಯಾಷನಲ್ ಜಿಯೋಗ್ರಫಿಕ್ ಚಾನಲ್ ನಲ್ಲಿ ಬಂದಿರತಕ್ಕಂಥದ್ದು ಏನದಲ್ಲ, ಅದು ಇನ್ನೊಂದು ಕಡೆ. ಅದನ್ನ ಹಿಡ್ಕೊಂಡು ನಾನು ಹೋದಾಗ ಅಲ್ಲಿರ್ತಕ್ಕಂಥ ಜಾನಪದರು ಚಂದ್ರಗುಪ್ತನ ಬಗ್ಗೆ ಆಡಿದ್ದಾರೆ, ಈತ ದಲಿತನಾಗಿದ್ದ ಅಂತಂದು. ಅಲ್ಲಿ ಚಾಂಡಾಲರು ತಮ್ಮ ಪೂರ್ವಜ ಅಂತಂದು ಪೂಜಿಸ್ತಕ್ಕಂಥದ್ದು ನಾವು ನೋಡಿದೀವಿ. ಅದನ್ನ ನಾನು ತೆಗೆದುಕೊಂಡಾಗ ಇದನ್ನ ಹೆಂಗೆ ರಿಪ್ರೆಸೆಂಟ್ ಮಾಡ್ಬೇಕನ್ನೋದೇ ದೊಡ್ಡ ಪ್ರಶ್ನೆ. ನಾನು ಕತೆಗಾರ, ಮೂಲತಃ ಕತೆಗಾರನಾಗಿ ಕತೆ ಬರದೆ, ಅದು ಸುಧಾ ಮಯೂರದಲ್ಲೆಲ್ಲೋ ಪ್ರಕಟ ಆಯ್ತು. ಆಮೇಲೆ ಮಹಾದೇವರು ಇಲ್ಲಿ ನಮ್ಮ ಗುರುಗಳವರು, ನಾನು ದೊಡ್ಡವನಾದರೂ ಅವರು ನಮ್ಮ ಗುರು ಸಮಾನರು. ಅವರು ಅದನ್ನು ಓದಿ, ಸರ್ ಇದನ್ನ ನಾಟಕ ಮಾಡೋಣ, ನಾನು ಇದು ಮಾಡ್ತೀನಿ ಅಂತ ಅಂದಾಗ ಅವ್ರ ಕೈ ಕೊಟ್ಟೆ. ಅದು ಆಕ್ಚುಲಿ ಒಂದು 4-5 ದಿನ ಓದಿ ಅವ್ರು ಏನಂದ್ರು, ಸರ್ ಡೈಲಾಗ್ ನೀವೇ ಬರಿಬೇಕಂದ್ರು. ನನಗೆ ಒಳ್ಳೆ ಪರಿಸ್ಥಿತಿ ಬಂತು, ಯಾಕಂದ್ರೆ ನಾನು ನಾಟಕಕಾರ ಅಲ್ಲ, ಮೂಲತಃ ಕತೆಗಾರನಾಗಿದ್ದರಿಂದ ಡೈಲಾಗ್ ಬರದೆ ಅವರು ಚೆನ್ನಾಗಿದೆ ಸರ್ ಚೆನ್ನಾಗಿದೆ ಅಂತಂದು ಸುಮಾರು 17 ದೃಶ್ಯಗಳನ್ನ ಮಾಡಿದ್ವಿ. ಅದು ನೋಡ್ರಿ, ಒಬ್ಬೊಬ್ಬರ ಕಣ್ಣಿಗೆ ಒಂದೊಂದು ತರ. ಮಹಾದೇವ್ ಮಾಡಿದ್ದಾರೆ ನಾಟಕ, ಮಾತೇಶ್ ಬಡಿಗೇರ್ ಮಾಡಿದ್ದಾರೆ, ನಾನು ನೋಡೋ ಮುಂದೆ ಬೇರೆ ಬೇರೆ ಕಾಣ್ತದೆ. ಅಂದ್ರೆ ಇಲ್ಲಿ 2 ವಿಭಿನ್ನ ನೆಲೆಗಳಲ್ಲಿ ನಾವು ನೋಡ್ಬೇಕು. ಒಂದು ಲೇಖಕನ ನೆಲೆ, ಇನ್ನೊಂದು ನಿರ್ದೇಶಕನ ನೆಲೆ. ಆಮೇಲೆ ಅದು ತೆಗೆದುಕೊಂಡಿರ್ತಕ್ಕಂಥ ಸಂದರ್ಭ, ಒಂದು ಡೈಲಾಗ್ ಬರ್ತದೆ ಅದರೊಳಗೆ, ನನಗೆ ಯಾವಾಗಲೂ ಕಾಡ್ತಕ್ಕಂಥ ಡೈಲಾಗ್. ಅಲ್ಲಿ ಚಂದ್ರಗುಪ್ತ ನೆಪ ಮಾತ್ರಕ್ಕೆ ಮಾತ್ರ ರಾಜನಾಗಿರ್ತಾನೆ, ಎಲ್ಲನೂ ನಿಯಂತ್ರಣ ಮಾಡ್ತಕ್ಕಂಥವನು ಚಾಣಕ್ಯನಾಗಿರ್ತಾನೆ. ಚಂದ್ರಗುಪ್ತ ಒಬ್ಬ ವಿದೇಶಿ ಹೆಣ್ಮಗಳನ್ನ ಪ್ರೀತಿಸ್ತಾನೆ, ಗ್ರೀಕ್ ಹುಡುಗಿನ ಕಾರ್ಯ. ಅವಾಗ ಒಂದು ಡೈಲಾಗ್ ಹೇಳ್ತಾರೆ ಇವರು ಚಾಣಕ್ಯ, ನಾನು ಒಲೆಗೇರಿಯ ಕೇರಿಯಿಂದ ಮಹಾರಾಣಿಯನ್ನು ತೆರೆದು ತಪ್ಪಿಸಿದೆ, ಧನ್ಯವಾದ ನಿನಗ. ಅದು ಕೇಂದ್ರ, ಅದು ನಾಟಕದ ಒಂದು ಹಾರ್ಟ್ ಇದ್ದಂಗ. ಆ ಹಿನ್ನೆಲೆಯಲ್ಲಿ ಈ ಅಧೋ ಜಗತ್ತೇನದಲ್ಲ, ನನಗೆ ಸತತವಾಗಿ ಕಾಡ್ತಕ್ಕಂಥದ್ದು. ಎಲ್ಲ ನನ್ನ ನಾಟಕಗಳು ಅಧೋ ಜಗತ್ತಿನ ಸುತ್ತನೇ ಇದೆ. ನನ್ನ ಪ್ರಶ್ನೆ, ಮಾದಾರ ಚೆನ್ನಯ್ಯನ ಬಗ್ಗೆ ಅನೇಕ ನಾಟಕಗಳು ಬಂದವ, ಕರಿಕಾಲ ಚೋಳನ ಬಗ್ಗೆ ಬಂದಿಲ್ಲ. ಕರಿಕಾಲ ಚೋಳ ಮಾದಾರ ಚೆನ್ನಯ್ಯನನ್ನು ನಿಮ್ಮ ಕೆರವಿಂಗನ್ನ ಶಿರಸರೆಯ ಎಂದವನು. ಅಂದ್ರೆ ನಿನ್ನ ಕೆರ ಏನದಲ್ಲ ನನ್ನ ತೆಲೆಗೆ ಸಮಾನ ಅಂತಕ್ಕಂಥ ಒಬ್ಬ ಚಕ್ರವರ್ತಿ, ಇಡೀ ಭೂಮಂಡಲವನ್ನು ಆಳಿರ್ತಕ್ಕಂಥ, ಭರತಖಂಡವನ್ನು ಆಳಿರ್ತಕ್ಕಂಥ ಒಬ್ಬ ಚಕ್ರವರ್ತಿ, ನಿನ್ನ ಚಪ್ಪಲಿಗೆ ನನ್ನ ತಲೆ ಸಮಾನ ಅಂದಿರ್ತಕ್ಕಂಥ ಒಬ್ಬ ರಾಜನ ಬಗ್ಗೆ ನಾವು ನಿರ್ಲಕ್ಷಿಸ್ತೀವಿ. ಅಂದ್ರೆ ಆ ಹಿನ್ನೆಲೆಯಲ್ಲಿ ನಾವು ಹುಡುಕೋತ ಹೋದಾಗ ಅನೇಕ ಒಳಗುಗಳು ತಮಿಳುನಾಡಿನಲ್ಲಿ ಸಿಗ್ತವೆ. ಜಾತಿ ವಿನಾಶದ ಪ್ರಕ್ರಿಯೆಯಲ್ಲಿ ಕರಿಕಾಲ ಚೋಳ ಅದಮ್ಯವಾಗಿರ್ತಕ್ಕಂತಹ ಒಂದು ನಿರ್ಣಯವನ್ನು ತೆಗೆದುಕೊಂಡಿರ್ತಾನೆ. ಯಾರು ಜಾತಿಯನ್ನು ಆಚರಿಸ್ತಾರೆ, ಯಾರು ಒಲೆ ಮಾದಿಗರಿಗೆ ಹೆಸರಿಡಿದು ಕರೀತಾರೆ, ಅವರಿಗೆ ಶಿಕ್ಷೆಯನ್ನು ವಿಧಿಸ್ತಕ್ಕಂಥದ್ದು 11ನೇ ಶತಮಾನದಲ್ಲಿ ಆತ ಜಾರಿಗೆ ತಂದಿರತಕ್ಕಂಥದ್ದು ನಾವು ನೋಡ್ತೀವಿ. ಇಂಥ ಅನೇಕ ಅಧೋಗತಿಗಳು ನಮ್ಮ ಇದರಲ್ಲಿ ಖಂಡಿಸಿಕೊಂಡಾಗ
ರಿಪ್ರೆಸೆಂಟೇಷನ್ ಮತ್ತು ಪ್ರೆಸೆಂಟೇಷನ್ ಅಲ್ಲಿ ವಿಭಿನ್ನವಾಗಿ ನಾವು ನಿಲ್ತಕ್ಕಂಥದ್ದು ನಾವು ನೋಡಬಹುದು. ಧನ್ಯವಾದ. ಮೊದಲನೇದಾಗಿ ನನಗೆ ಇಲ್ಲಿ ನನ್ನ ಅನುಭವವನ್ನು ಹಂಚಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟ ಸಮಾಜಮುಖಿಗೂ ಮತ್ತು ತಮಗೆಲ್ಲರಿಗೂ ಆಭಾರಿಯಾಗಿದ್ದೇನೆ. ನಾವು ಯಾವುದೇ ಒಂದು ಹೊಸ ಕತೆ ಅಥವಾ ಇನ್ಯಾವುದೋ ಚಕೋರಿ ಅನ್ನೋ ಒಂದು ಮಹಾಕಾವ್ಯದ ಒಂದು ಅದನ್ನು ನಾವು ಎಲ್ಲಿ ಪ್ರೆಸೆಂಟ್ ಮಾಡ್ತೀವಿ ಮತ್ತು ಅದನ್ನು ಯಾರು ಪ್ರೆಸೆಂಟ್ ಮಾಡ್ತಾರೆ ಅನ್ನೋದ್ರ ಮೇಲೆ ಇಡೀ ಒಂದು ಸಾಂಸ್ಕೃತಿಕ ರಾಜಕಾರಣ ನಿಂತಿರ್ತದೆ ಅಂತ ನಾನು ನಂಬಿದ್ದೀನಿ. ಹಾಗೆ ಅದನ್ನು ನನ್ನ ರಂಗರೂಪಗಳಲ್ಲೂ ಪ್ರಯತ್ನ ಮಾಡ್ತಾ ಬಂದಿದ್ದೀನಿ. ನಾನು ಅತಿ ಹೆಚ್ಚು ನಾಟಕಗಳನ್ನ ಮಾಡಿಸಿದ್ಕಿಂತ ಹೆಚ್ಚಾಗಿ ಕಥೆಗಳನ್ನೇ ನಾಟಕ ಮಾಡಿದ್ದು. ಕಥೆಗಳನ್ನು, ಕಾವ್ಯಗಳನ್ನು ಮತ್ತು ಜನಪದ ಕಥೆಗಳನ್ನು ಆ ಥರದ್ದನ್ನು ಮಾಡಿದ್ದು. ಏನಕ್ಕೆ ಅಂತಂದರೆ ಅದನ್ನು ಎಲ್ಲಿ ನಾವು ಎಲ್ಲಿ ಪ್ರತಿನಿಧಿಸ್ತೀವಿ ಮತ್ತು ಹೇಗೆ ಅದನ್ನು ಪ್ರೆಸೆಂಟ್ ಮಾಡ್ತೀವಿ ಅನ್ನೋದ್ರ ಮೇಲೆ ಆ ಇಡೀ ರಂಗರೂಪವನ್ನು ಕಟ್ಟಲಿಕ್ಕೆ ಪ್ರಯತ್ನ ಮಾಡಿದ್ದೀವಿ. ಈಗ ನಾವು ಜ್ಯೋತಿಬಾ ಫುಲೆ ಅವರು ನಮಗೆ ಒಂದು ಹೊಸ ಜಗತ್ತನ್ನು ತೆರೆದು ತೋರಿಸಿದ್ರು. ಬುದ್ಧ ಬಸವಣ್ಣನ ನಂತರ ನಮಗೆ ಆ ಥರದ್ದೊಂದು ಹೊಸ ಜಗತ್ತಿದೆ, ಹೊಸ ಥರದ ರೀತಿಯಲ್ಲಿ ನಾವು ಯೋಚಿಸ್ಬೋದು ಅನ್ನುವ ಒಂದು ಇಡೀ ಇದನ್ನು ಹಾಕಿಕೊಟ್ರು ಮಹಾತ್ಮ ಜ್ಯೋತಿಬಾ ಫುಲೆ. ಅವ್ರು ಹಾಕಿಕೊಟ್ಟ ಮೇಲೆ ಬಾಬಾ ಸಾಹೇಬ್ರು ಅದನ್ನು ಇನ್ನೊಂದು ಲೆವೆಲ್ಗೆ ತಗೊಂಡು ಹೋದರು. ಮತ್ತೊಂದು ಅದರದ್ದು ಇಡೀ ಎಲ್ಲದನ್ನೂ ಸೇರಿಸಿ ಒಂದು ಪ್ರೆಸೆಂಟ್ ಮಾಡಿದ್ರು ಬಾಬಾ ಸಾಹೇಬರು. ಅದಾದ ಮೇಲೆ ನಮ್ಮೊಳಗೆ ಹೀಗೆ ನೋಡಿ, ಅರಿವು ಅನ್ನೋದು ಬುದ್ಧನಿಂದಲೂ ಬಸವಣ್ಣನಿಂದಲೂ ಜ್ಯೋತಿಬಾ ಫುಲೆಯಿಂದಲೂ ಮುಂದಾಗಿ ನಮ್ಮೊಳಗೆ ಅದು ಶೈಕ್ಷಣಿಕವಾಗಿ ಬೇರೆ ಥರದ ಅರಿವು ನಮ್ಮೊಳಗೆ ಬಂದಾದ ಮೇಲೆ ನಮ್ಮತನದ ಕಥೆಗಳು, ನಮ್ಮತನದ ಭಾಷೆ, ನಮ್ಮತನದ ಭಾವ ಲಯಗಳು ಎಲ್ಲೆಲ್ಲಿ ಅಡಗಿದಾವೆ ಅನ್ನೋದು ಸಹಿತ ನಮಗೆ ಗೊತ್ತಿಲ್ಲದಂಗೆ ಅದನ್ನು ಪೂರ್ಣ ಪ್ರಮಾಣದಲ್ಲಿ ಮಾಚಿತ್ತು. ಅದನ್ನು ನಾವು ಮತ್ತೆ ನಮ್ಮೊಳಗೆ ಹುಡುಕಾಟಿ ಹೇಳ್ತಿದ್ರು ಮತಂಗ ಮುನಿಗಳ ಬಗ್ಗೆ. ಅವರು ಹೇಳುವಾಗ ಅದು ಯೋಚನೆ ಮಾಡ್ತಿದ್ದೆ ನಾನು. ಇಡೀ ಮತಂಗ ಮುನಿಗಳು ಹೇಳುವಂಥ ಒಂದು ಸಂಗೀತ ಲಕ್ಷಣ ಮತ್ತು ಶಾಸ್ತ್ರ ಹೇಳುವ ಸಂಗೀತ ಲಕ್ಷಣ ಬೇರೆ ಬೇರೆ. ಆದರೆ ಮತಂಗ ಮುನಿಯ ಸಂಗೀತ ಲಕ್ಷಣ ಯಾವ ಸಂಗೀತಗಾರರು ಕಲಿಸ್ಲಿಕ್ಕೆ ಹೋಗೋದೇ ಇಲ್ಲ ನೋಡಿ. ಅದನ್ನು ಹೇಳೋದೇ ಇಲ್ಲ. ಯಾಕಂದ್ರೆ ಅದರೊಳಗೆ ಬಹಳ ಶ್ರಮಜೀವಿಗಳದ್ದು ಅಥವಾ ಶ್ರಮಿಕ ವರ್ಗದ ಲಯಗಾರಿಕೆ ಇದೆ ಇಡೀ ಮತಂಗ ಮುನಿಯ ಸಂಗೀತ ಶಾಸ್ತ್ರದಲ್ಲಿ. ಹಾಗೆ ಅವಾಯ್ಡ್ ಮಾಡಿದಂಥ ಒಂದಷ್ಟು ಸಂಗತಿಗಳನ್ನು ನಾವು ಧ್ವನಿಸಲೇಬೇಕಾದ ಒಂದು ಅನಿವಾರ್ಯ ಸ್ಥಿತಿಯಲ್ಲಿ ನಾಟಕಗಳನ್ನ ಮಾಡ್ಲಿಕ್ಕೆ ಶುರು ಮಾಡಿದ್ದು, ಅದನ್ನು ಪ್ರೆಸೆಂಟ್ ಮಾಡ್ಲಿಕ್ಕೆ ಶುರು ಮಾಡಿದ್ದು. ಹಂಗೆ ಶುರುವಾದಾಗ ನನಗೆ ಫಸ್ಟ್ ಟೈಮು ಇಲ್ಲಿದ್ದಾರೆ ಸರ್ ಮಲ್ಲಿಕಾರ್ಜುನ ಹಿರೇಮಠ ಸರ್ ಅಂತೇಳಿ ಹವನ ಅನ್ನೋ ಒಂದು ಕಾದಂಬರಿಯಲ್ಲಿ ನಾಟಕ ಮಾಡಿದ್ದೆ. ಇಡೀ ಲಂಬಾಣಿ ಹೆಣ್ಣು ಹುಡುಗರನ್ನ ಇಟ್ಕೊಂಡು, ಲಂಬಾಣಿ ಸಮುದಾಯದ ಕಥೆಗಳನ್ನ ಇಟ್ಕೊಂಡು, ಅವರು ಒಡನಾಡುವ ಮತ್ತು ಅವರು ಆಚರಿಸುವ ಸಂಗತಿಗಳನ್ನ ಇಟ್ಕೊಂಡು ಬಹಳ ಅದ್ಭುತವಾದ ಕಾದಂಬರಿ ಅದು ಹವನ ಅಂತ ಹೇಳಿ. ಅವಾಗ ನನಗೆ ಅವರು ನೋಡಿ, ನಾನು ಮಾಡುವಾಗ ಅದು ಹೆಂಗೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ, ಕನ್ನಡದಲ್ಲೇ ಮಾಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಆದರೆ ಆ ಇಡೀ ಸಮುದಾಯಕ್ಕೆ ಒಂದು ಲ್ಯಾಂಗ್ವೇಜ್ ಇದೆ. ಆ ಲ್ಯಾಂಗ್ವೇಜ್ನೊಳಗೆ ಒಂದಷ್ಟು ಹಾಡುಗಳಿದ್ದಾವೆ. ಅದರ ಲಯನೂ ಬೇರೆ ಇದೆ, ಲಂಬಾಣಿಗಳ ಲಯ. ಆ ಲಯಕ್ಕೆ ನಾನು ಹೊಂದ್ಕೊಳ್ಳೋಕೆ ಪ್ರಯತ್ನ ಮಾಡಬೇಕೆ ಹೊರತುಪಡಿಸಿ ನನ್ನ ಲಯಕ್ಕೆ ಅದನ್ನು ಹೊಂದಿಸಬಾರ್ದು. ಇದು ಪ್ರಾಬ್ಲಮ್ ನಮ್ಮಲ್ಲಿ. ಆ್ಯಕ್ಟಿಂಗಲ್ಲೂ ತುಂಬ ಪ್ರಾಬ್ಲಮ್ ಇದೆ. ನೀವು ಹೆಗ್ಗೋಡಿಗೆ ಹೋಗಿ ಯಕ್ಷಗಾನ ಕಲಿಸ್ತಾರೆ. ಈಗ ಲಕ್ಷ್ಮಣ ಹೇಳ್ತಿದ್ರು, ಆದಿ ಮೊದಲು ಯಕ್ಷಗಾನ ಕಲಿಸ್ಲಿಕ್ಕೆ ಶುರು ಮಾಡಿದ್ದಾರೆ. ನಮ್ಮ ಇಡೀ ಬಾಡಿ ಅದಕ್ಕೆ ರೆಡಿ ಆಗಿಬಿಡ್ತದೆ, ಯಕ್ಷಗಾನದ ಟೋನಿಗೆ ರೆಡಿ ಆಗ್ತದೆ. ಅವಾಗ ಏನಾಗ್ತದೆ, ನಾವು ಮಾತಾಡುವ ಮಾತು, ನಮ್ಮ ಆಲೋಚನಾ ಕ್ರಮ ಮತ್ತೆ ನಾವು ಪ್ರೆಸೆಂಟ್ ಮಾಡುವ ವಿಧಾನವೂ ಸಹಿತ ಎಲ್ಲದೂ ಯಕ್ಷಗಾನದ ಹಿನ್ನೆಲೆಯಿಂದ ಶುರು ಆಗ್ಬಿಡ್ತದೆ. ದೊಡ್ಡ ಸಾಂಸ್ಕೃತಿಕ ರಾಜಕಾರಣ ನಮ್ಗೆ ಗೊತ್ತೇ ಆಗೋದಿಲ್ಲ. ಇದನ್ನೇ ಚೌಡಿಕೆಯಿಂದ ಆರಂಭ ಮಾಡಿದರೆ, ಯಕ್ಷಗಾನದಿಂದ ನಾವು ಫಸ್ಟ್ ಪ್ರೊಡಕ್ಷನ್ ಶುರು ಮಾಡೋದು, ನಮ್ಮ ಬಾಡಿಯನ್ನು ಪ್ರಿಪೇರ್ ಮಾಡ್ಕೊಳ್ಳೋದನ್ನು ಬಿಟ್ಟಾಕಿ ಚೌಡಿಕೆಯಿಂದ ಆರಂಭ ಮಾಡಿದಾಗ ಅದರ ಇಂಟ್ಯೂಷನ್ನೇ ಚೇಂಜ್ ಆಗುತ್ತೆ. ಅದರ ಇಂಟ್ಯೂಷನ್ ಚೇಂಜ್ ಆಗುತ್ತೆ. ಅವಾಗ ಅದು ನಮ್ಮೊಳಗೆ ಒಂದು ಹೊಸ ರೂಪವನ್ನು, ಹೊಸ ಧ್ವನಿಯನ್ನು, ಹೊಸ ಅರಿವನ್ನು ಕೊಡುತ್ತೆ. ಆ ಅರಿವು ಇಡೀ ಕನ್ನಡ ರಂಗಭೂಮಿಯಲ್ಲಿ ಮಿಸ್ ಆಗಿದೆ ಅನ್ನೋ ಉದ್ದೇಶದಿಂದಲೇ ಆ್ಯಕ್ಚುಲಿ ನಾನು ಆಟ ಪಾಠ ಮತ್ತು ಜನಮನದ ಆಟ ಇಂಥ ಸಣ್ಣ ಪುಟ್ಟ ತಂಡಗಳನ್ನು ಶುರು ಮಾಡಿದ್ದು ಆ ಉದ್ದೇಶದಿಂದಲೇ. ಯಾವುದೋ ನಮ್ಮ ಆದಿಮದ ಅರಿವು
ಅದನ್ನು ಓವರ್ಲ್ಯಾಪ್ ಮಾಡಿದ ಇನ್ನೊಂದು ಸಂಸ್ಕೃತಿ ನಮ್ಮ ಬಾಡಿಗಳಿಗೆ ಅನ್ವಯಿಸಲ್ಪಟ್ಟಿದೆ. ಈಗ ನೀವು ಯಕ್ಷಗಾನದಾಗ ನೀವು ಏನೇ ಮಾತಾಡಕ್ಕೆ ಹೋದ್ರು ಅವರು ಮೇಲ್ ಪಿಚ್ಚಲ್ಲೇ ಮಾತಾಡ್ತಾರೆ. ಅದ್ರ ಏನು ಹೇಳ್ತಾರೆ, ಸಹಸ್ರದಳ ಕಮಲ ಅಂತಾರೆ. ಇಲ್ಲಿಂದ ಬರ್ಬೇಕು ಧ್ವನಿ ಅಂತ ಮಾತಾಡ್ತಿರ್ತಾರೆ. ಕೇಳಿದ್ರೆ ಯಾವಾಗ ಅಂತ ಶುರು ಮಾಡ್ತಾರೆ ಅವರು. ಅದನ್ನ ನಾನೇ ಮಾತಾಡ್ಬೇಕು, ಕೇಳಿದ್ರೇನೆ ಅಂತೇಳಿ ಅರ್ಚ್ಕೊಳ್ಬೇಕು ಯಾಕೆ, ನಾನು ಕೂಗ್ಬೇಕು ಯಾಕೆ? 4 ಜನ ಪಡ್ಲಿಗೆ ತುಂಬಿಸ್ತಿರ್ತಾರೆ, ಅವ್ರು ಮತ್ತೆ ಕುತ್ಕೊಂಡು ಹೋಗ್ಬಿಡ್ತಾವೆ. ಇದನ್ನ ತಂತೂರಿ ಮತ್ತೆ ಇದನ್ನು ಚೌಡಿಗೆ ಹಿಡಿದು ಹಾಡಕ್ಕೆ ಶುರು ಮಾಡಿದರೆ ಅದು ಎಷ್ಟು ಆಪ್ತವಾಗಿ ಕನೆಕ್ಟ್ ಆಗುತ್ತೆ. ಇಷ್ಟೇ ಜನ ಇದ್ರೆ ನಿಮ್ಮ ಜೊತೆ ನಾನು ಆಪ್ತವಾಗಿ ಕನೆಕ್ಟ್ ಆಗ್ಬೋದು. ನನಗೆ ಕತ್ತಲನ್ನು ಸೀಳಿ ಕೂಗುವಂತ ಅವಶ್ಯಕತೆ ನಮ್ಗಿಲ್ವಲ್ಲ ಅಲ್ವಾ? ಆ ಥರದ್ದು ಎಷ್ಟೋ ನಮ್ಮನ್ನು ನಾವು ಪ್ರೆಸೆಂಟ್ ಮಾಡಬೇಕಾದ ಕೆಲವು ಧ್ವನಿಗಳನ್ನು ಸೈಡಿಗೆ ಸರಿಸಿ ಒಂದು ಮಾದರಿಯ ಕ್ರಮವನ್ನು ಇಡೀ ಕನ್ನಡ ರಂಗಭೂಮಿ ಹೇರಲ್ಪಟ್ಟ ಸಂದರ್ಭದಲ್ಲಿ ಅದನ್ನು ಅವಾಯ್ಡ್ ಮಾಡ್ಲಿಕ್ಕೆ ಅಂತಾನೆ ನಾವು ಫಸ್ಟ್ ಶುರು ಮಾಡಿದ್ದ ನಾಟಕಗಳೆಲ್ಲ ಹೊಲಗೇರಿ ರಾಜ್ಕುಮಾರ, ರಮಾಬಾಯಿ, ನಾನು ಚಂದ್ರಗುಪ್ತ ಮೌರ್ಯ, ಜ್ಯೋತಿಬಾ ಫುಲೆ, ನಾ ಸಾವಿತ್ರಿಬಾಯಿ ಫುಲೆ, ಆಮೇಲೆ ಏಳು ತಾಯಿ ಮಕ್ಕಳು ಅಂತ ಒಂದು ನಾಟಕ. ಈ ಥರದ ನಾಟಕಗಳನ್ನ ಏನು ಕಾರಣಕ್ಕೆ ಮಾಡಿದ್ದಂತಂದ್ರೆ ಇಂಥದ್ದೊಂದು ನಮ್ಮ ಇಡೀ ಬಾಡಿ ಸಂಸ್ಕಾರಕ್ಕೆ ಒಳಪಟ್ಟಿದೆ. ವಿನಾಸಮಿಗೆ ಹೋಗಿ ಬಂದಿದ್ದೀವಿ ನಾನು, ಅವರು ಹೋಗಿದ್ದಾರೆ, ಸರ್ ಮಾತ್ರ ಹೋಗಿಲ್ಲ. ಹಂಗಾಗಿ ಅಲ್ಲೇನಂದ್ರೆ ನಮ್ಮ ಇಡೀ ಸಂಸ್ಕಾರವನ್ನು ಚೇಂಜ್ ಮಾಡಿಬಿಡ್ತದೆ. ನೀವು 15 ದಿನ ಯಕ್ಷಗಾನ ಕುಣಿಯೋಷ್ಟೊತ್ತಿ ಹಿಂಗೆ ನಿಂತರು ಮಾತ್ರ ಆಕ್ಟಿಂಗ್ ಒಂಚೂರು ಆಗುತ್ತೆ. ನಮ್ಮ ಬಸವರಾಜ್ ಮಲ್ಶೆಟ್ಟರ್ ಸರ್ ಯಾವಾಗಲೂ ಬೈತಿದ್ದಾರೆ, ಏನದು ಕಿಸ್ಕಾಲ್ ಹಾಕೊಂಡು ನಿಂತ್ಬಿಡ್ತೀರಿ ಅಂತ. ಅದು ಕಿಸ್ಕಾಲ್ ಆಕ್ಟಿಂಗ್ ನಿಂತಿದ್ರು ಅವರು. ಕರೆಕ್ಟ್ ಅಲ್ವಾ ಅನ್ಸುತ್ತೆ ನನಗೆ. ಕಿಸ್ಕಾಲ್ ಹಾಕೊಂಡು ಆಕ್ಟ್ ಮಾಡಿದ್ರೆ ಯಾರು ನೋಡ್ತಾರೆ, ಹಂಗೆ ಯಾರು ಬದುಕ್ಲಿಕ್ಕೆ ಸಾಧ್ಯವಾ? ಸಹಜವಾಗಿ ಮಾತಾಡಂಗೇ ಇಲ್ಲ ಮನುಷ್ಯರಾದವರು. ಆಮೇಲೆ ಇನ್ನು ಅವ್ರದ್ದೇ ಒಂದು ಪಿಚ್ಚಲ್ಲೇ ಮಾತಾಡ್ಬೇಕು ನೋಡಿ. ಅದನ್ನೆಲ್ಲದನ್ನು ತೆಗೆದು ಹಾಕಿ ನಾವು ಬಹಳ ಆಪ್ತವಾಗಿ ಗುಡಿ ಕಟ್ಟೆ ಮೇಲೆ ಮಾಡೋಣ ಅನ್ನೋ ಒಂದು ಉದ್ದೇಶದಿಂದಲೇ ಆಟ ಶುರು ಮಾಡಿದ್ದು. ಅಂಥದ್ದೊಂದು ಅಲಕ್ಷಿತ ಸಂವೇದನೆಯನ್ನ ಬಹಳ ಆಪ್ತವಾಗಿ ಶುರು ಮಾಡಲಿಕ್ಕೆ ಪ್ರಯತ್ನ ಮಾಡಿದೆ. ಜಾಸ್ತಿ ಮಾತಾಡಿದೆ ಅನ್ಸುತ್ತೆ. ಸೃಜನಶೀಲ ಲೇಖಕರು, ನಾಟಕಗಾರರು, ನನ್ನ ಮೊಬೈಲಲ್ಲಿ ಇವತ್ತಿಗೂ ಫಾರಿನ್ ರಿಟರ್ನ್ ಲಕ್ಷ್ಮಣ ಅಂತಿದೆ. ಥ್ಯಾಂಕ್ ಯು. ಸೊ ನಾನು ಬೇರೆ ಏನೋ ರೆಡಿ ಮಾಡ್ಕೊಂಡು ಬಂದ್ಬಿಟ್ಟಿದ್ದೆ, ಹೇಳ್ಬಿಟ್ಟು ಸುಮ್ಮನೆ ಬಿಡೋಣ ಅಂತ. ಬಟ್ ಈ ಪ್ರಶ್ನೆ ಇಂಟ್ರೆಸ್ಟಿಂಗ್ ಆದ ಪ್ರಶ್ನೆ. ಸೊ ರೆಪ್ರೆಸೆಂಟೇಷನ್ನು ನಾನು ಬೇರೆ ಕಡೆಯಲ್ಲೆಲ್ಲ ಒಂದು ವಿಷಯದ ಬಗ್ಗೆ ಮುಖ್ಯವಾಗಿ ಮಾತಾಡ್ತಿದ್ದೀನಿ. ರೆಪ್ರೆಸೆಂಟೇಷನ್ ಆಫ್ ಇಮ್ಯಾಜಿನೇಷನ್ ಅಂತ. ಅಂದರೆ ನಾವು ರೆಪ್ರೆಸೆಂಟೇಷನ್ ಆಫ್ ಇಮ್ಯಾಜಿನೇಷನ್ ಅನ್ನೋದು ನನಗೇನು ಅಂದರೆ, ಯಾವುದೇ ಸೃಜನಶೀಲ ಅಭಿವ್ಯಕ್ತಿ ಅದು ಬಣ್ಣಕ್ಕೆ ಸಂಬಂಧಪಟ್ಟಿದ್ದು, ಆಕಾರಕ್ಕೆ ಸಂಬಂಧಪಟ್ಟಿದ್ದು, ಗಮನಕ್ಕೆ ಸಂಬಂಧಪಟ್ಟಿದ್ದು, ಎಲ್ಲದಕ್ಕೂ ಸಂಬಂಧಪಟ್ಟಿದ್ದು. ನಮಗೊಂದು ಸ್ಪರ್ಶನ ಅದು ಕೊಡಬೇಕು, ನಮ್ಮನ್ನು ಮುಟ್ಟಬೇಕು ಅಂತ. ಈ ಅನುಭವ ಲೋಕ ಅನ್ನೋದು ಕೂಡ ಈ ಎಲ್ಲ ಸಂವೇದನೆಗಳನ್ನು ಸೇರಿಸ್ಕೊಂಡೇ ಅದು ಬೆಸ್ಕೊಂಡಿರ್ತದೆ. ಹಂಗಾಗಿನೇ ನಾಟಕ ಅನ್ನೋದನ್ನ ನಾವು ಸೆನ್ಸೋರಿಯಲ್ ಅಂತೀವಿ, ಅಥವಾ ಯಾವುದೋ ಪರ್ಫಾರ್ಮೆನ್ಸ್ನ ನಾವು ಸೆನ್ಸೋರಿಯಲ್ ಅಂತ ಅಂತೀವಿ. ಸೊ ಈ ಅಲಕ್ಷಿತ ಸಮುದಾಯಗಳ ರೆಪ್ರೆಸೆಂಟೇಷನ್ ಅಥವಾ ರೆಪ್ರೆಸೆಂಟೇಷನ್ ಆಫ್ ಇಮ್ಯಾಜಿನೇಷನ್ ಅಂದರೆ ಹೆಂಗಿರುತ್ತೆ ಅಂತ ನಾವು ಯೋಚನೆ ಮಾಡೋಕ್ಕೆ ಶುರು ಮಾಡಿದ್ರೆ, ಸಾಹಿತ್ಯದಲ್ಲಿ ಅದಾಗುತ್ತೆ. ಹೆಚ್ಚಿನ ಸರಿ ಇವಾಗ ಬೇರೆ ದೇವನೂರು ಅವರ ಕಥೆಗಳನ್ನ ನಾವು ಓದಿದಾಗ, ಅಥವಾ ಸಿದ್ಧಲಿಂಗಿ ಅವರ ಪೊಯೆಟ್ರಿಯನ್ನು ಓದಿದಾಗ, ಸಿದ್ದಯ್ಯ ಅವರ ಪೊಯೆಟ್ರಿಯನ್ನು ಓದಿದಾಗ, ಆದರೆ ರಂಗಕ್ಕೆ ದೇಹ ಮತ್ತು ಧ್ವನಿ, ಶ್ರುತಿ, ಅದು ಸದ್ದು, ಇವೆಲ್ಲವೂ ಬಹಳ ಮುಖ್ಯ. ನಾವು ಬಳಸೋ ಭಾಷೆ ಅದೆಲ್ಲದೂ ಮುಖ್ಯ. ಇದನ್ನೆಲ್ಲ ನಾವು ಎಲ್ಲಿಂದ ಪಡಿಬೇಕು? ಯಾಕೆ ಈಗ ಮಾದೇವಣ್ಣ ಹೇಳ್ತಿದ್ದು ಯಕ್ಷಗಾನದ್ದು ಸಮಸ್ಯೆ ಎಷ್ಟು ದೊಡ್ಡ ಸಮಸ್ಯೆ ಅಂತಂದರೆ, ಯಾವುದೋ ಒಂದಷ್ಟು ಪರಿಕರಗಳನ್ನು ನನ್ನ ಕಲಿಕೆಯಾಗಿ ಕೊಟ್ಟಾಗ ಆ ಪರಿಕರಗಳಿಗೆ ಮಾತ್ರ ಸಾಧ್ಯ ಆಗುವ ಕಥೆಗಳನ್ನ ನಾನು ಆಯ್ಕೆ ಮಾಡ್ಕೊತೀನಿ. ಯಕ್ಷಗಾನಕ್ಕೆ ಸಾಧ್ಯ ಆಗುವ ಒಂದಷ್ಟು ಕಥೆಗಳಿದ್ದಾವೆ, ಒಂದಷ್ಟು ಪುರಾಣಗಳಿದ್ದಾವೆ, ಇದೆಲ್ಲದೂ ಇದ್ದಾವೆ. ಆದರೆ ಅಲ್ಲಿ ನಮ್ಮೂರಿನ ಅಥವಾ ಇನ್ನೊಂದು ಯಾವುದೋ ಬೇರೆ ಕಥೆಗಳನ್ನ ನಾವು ಅಲ್ಲಿ ಮಾಡೋಕ್ಕೆ ಸಾಧ್ಯ ಆಗೋದೇ ಇಲ್ಲ. ಯಾಕೆಂದರೆ ಅಲ್ಲಿ ಈ ಕಥೆಗಳಿಗೆ ಹೇಳಬಹುದಾದಂಥ ಜೆಸ್ಚರ್ಗಳೇ ಇಲ್ಲ, ದೇಹನೇ ಇಲ್ಲ. ಸೊ ಹೊಸ ಮೈಯನ್ನೇ ಕಟ್ಟಬೇಕಾಗುತ್ತೆ, ನಾವು ತುಂಬ ಹೊಸ ಮೈಯನ್ನೇ ಕಟ್ಟಬೇಕಾಗುತ್ತೆ. ಅದು ಭಾಳ ಮುಖ್ಯ. ಆಮೇಲೆ ಈಗ ನಾವು ಇಲ್ಲಿ ಹೇಳ್ತಿರ್ಬೇಕಾದ್ರೆ ಏನದು ರಂಗಭೂಮಿ ಹೊಸ ರಂಗರೂಪದ ಹುಡುಕಾಟ ಇದೆಯಲ್ಲ, ಯಾವುದೇ ಹೊಸ ರಂಗರೂಪ ಅಥವಾ ಹೊಸದು ಅಂತ ಹುಟ್ಟಬೇಕಾದ್ರೆ ಸೃಜನಶೀಲ ಪ್ರಕ್ರಿಯೆಯಲ್ಲಿ ಅದು ಕಾಲದ ಒತ್ತಡದ ಜೊತೆಗೇನೆ ಬರೋದು, ತುಂಬ ದೊಡ್ಡ ಒತ್ತಡದ ಜೊತೆಗೇನೆ ಹುಟ್ಟುವಂಥದ್ದು. ಮತ್ತು ಅದು ನಮಗೆಲ್ಲ ಕಡೆಗೂ ಇದೆ. ಈಗ ಜ್ಯೋತಿಬಾ ಫುಲೆ ಅವರು ಒಂದು ದೊಡ್ಡ ಸಂಸ್ಕೃತ್ ಟ್ರೆಡಿಷನ್ ಜೊತೆ ನಡೀತಿರೋಂಥ ಕಾಲಕ್ಕೇನೆ ತೃತೀಯ ರತ್ನ ಅನ್ನುವ ಬಹಳ ದೊಡ್ಡ ಒಂದು ವೈಬ್ರೆಂಟ್ ಆದ ನಾಟಕನ ಆ ಕಾಲಕ್ಕೆ ಬರೀತಾರೆ.
ಆದರೆ ಈ ತನಕ ಇಂಡಿಯಾ ದೇಶದ ಯಾವುದೇ ರಂಗಶಾಲೆಯಲ್ಲಿ ಯಾವುದೇ ಸಂಸ್ಥೆನಲ್ಲೂ ಆ ನಾಟಕ ಟೆಕ್ಸ್ಟ್ ಆಗಿಲ್ಲ. ನಾವು ಓದಲ್ಲ ಆ ನಾಟಕ. ಕನ್ನಡ ಟ್ರಾನ್ಸ್ಲೇಟ್ ಆಗಿದೆ, ಬಟ್ ಕನ್ನಡದಲ್ಲಿ ಈ ತನಕ ಒಂದು ಪ್ರದರ್ಶನ ಅದು ಕಂಡಿಲ್ಲ. ಅದಲ್ಲದೆ ಅವರು ಆ ನಂತರದಲ್ಲಿ ಡಿಮಾಂಡ್ ಮಾಡಿ ಬರೆದಿರುವ ಬೇರೆ ಬೇರೆ ರೀತಿಯ ಬರಹಗಳೆಲ್ಲವೂ ಡೈಲಾಗ್ ಮೇಲೆ ನಿಂತಿರುವಂಥದ್ದು. ಈಗ ಅಯೋಧ್ಯದಾಸ್ ಅವರದು, ಜ್ಯೋತಿಬಾ ಫುಲೆಯವರು, ಅಂಬೇಡ್ಕರ್ ಅವರೆಲ್ಲ ಲೇಖನಗಳನ್ನ ಪರ್ಫಾರ್ಮೇಟಿವ್ ಆಗಿ ಓದುವ ಟ್ರೆಡಿಷನ್ನೇ ಇತ್ತು. ಅದು ಯಾವುದನ್ನು ನಮ್ಮ ರಂಗಭೂಮಿ ಪಡ್ಕೊಳ್ಳೇ ಇಲ್ಲ. ಸ್ಲೇವರಿ ಕೂಡ ಅದನ್ನು ಯಾವ ರಂಗಭೂಮಿ ಪಡ್ಕೊಳ್ಳೇ ಇಲ್ಲ. ಸೊ ದೇರ್ ಇಸ್ ಅ ಲ್ಯಾಕ್ ಆಫ್ ರೆಪ್ರೆಸೆಂಟೇಷನ್ ಆಫ್ ದೀಸ್ ನೆರೇಟಿವ್ಸ್ ಇನ್ ಕನ್ನಡ ಥಿಯೇಟರ್ ಫುಲ್ಲಿ. ಇಟ್ಸ್ ನಾಟ್ ಜಸ್ಟ್ ಅಬೌಟ್ ಒಬ್ಬ ಮಾದಿಗ ಹುಡುಗ ಅಥವಾ ಹೊಲೆಯರ್ ಹುಡುಗ ಅಥವಾ ದಕ್ಕದ ಹುಡುಗ ಹುಡುಗಿ ಯಾರೋ ಬಂದು ಸ್ಟೇಜ್ ಮೇಲೆ ಮಾತಾಡ್ತಾವ್ರೆ, ಆಕ್ಟ್ ಮಾಡ್ತಾವ್ರೆ ಅನ್ನೋದು ರೆಪ್ರೆಸೆಂಟೇಷನ್ ಅಲ್ಲ. ಅವರ ಇಮ್ಯಾಜಿನೇಷನ್ ನಾವು ರೆಪ್ರೆಸೆಂಟ್ ಮಾಡ್ತಿದೀವ. ಐ ವಿ ರಿಯಲಿ ರೆಪ್ರೆಸೆಂಟಿಂಗ್ ದ ಹೋಲ್ ಬಾಡಿ, ನಾಟ್ ಜಸ್ಟ್ ದ ಸೇಕ್ ಆಫ್ ಲೈಕ್ ಎ ಟೋಕನ್, ನಾಟ್ ಜಸ್ಟ್ ಜೆಸ್ಚರ್, ದ ಹೋಲ್ ಬಾಡಿ. ಅದನ್ನು ರೆಪ್ರೆಸೆಂಟ್ ಮಾಡ್ತಿದೀವಿ ಅಂತ ನಾವು ಗಂಭೀರವಾಗಿ ಕೇಳ್ಕೋಬೇಕು. ಹಂಗಂತ ಈಗ ನಾವೆಲ್ಲ ನಾಟಕಗಳು ಮಾಡ್ತಿದ್ದಾಗ್ಲೂ ಇದೇ ನಮ್ಮ ಪೂರ್ತಿ ದೇಹ ಅಂತ ನಾವು ಕೇಳ್ಕೋಬೇಕು. ನಾವೀಗ ಪ್ರೆಸೆಂಟ್ ಮಾಡ್ತೀವಿ ನಾಟಕಗಳಲ್ಲಿ, ಇದು ನಾನು ತೋರಿಸ್ತೀನಿ ಈಗ ಇದೇ ನನ್ನ ಪೂರ್ತಿ ದೇಹನಾ, ಅಥವಾ ನಾನು ನನ್ನ ಕೈ ತೋರಿಸ್ಕೊಂಡು ಇದನ್ನೇ ನನ್ನ ದೇಹ ಅಂತ ಅನ್ಕೋತಿದ್ದೀನ ಅಂತನೂ ಅನ್ಕೋಬೇಕಾಗುತ್ತೆ ಅಂತ ಅನ್ಸುತ್ತೆ ನನಗೆ. ರೆಪ್ರೆಸೆಂಟೇಷನ್ ಕುರಿತಂಗೆ ಮಾತಾಡಬೇಕು ಅಂತಂದಾಗ. ಆಮೇಲೆ ಒಂದು ವಿಷಯ ನನಗೆ ಭಾಳ ನಾನು ಇಲ್ಲಿ ಹೇಳಲೇಬೇಕು ಅಂತ ನಾನು ನೋಟ್ ಮಾಡ್ಕೊಂಡು ಬಂದಿದ್ದೆ. ಸೊ ಒಂದಿದೆ, ಕನ್ನಡ ರಂಗಭೂಮಿಗೆ ಒಂದು ರೀಸೈಕಲ್ ಕಲ್ಚರ್ ಇದೆ ಸಿಕ್ಕಾಪಟ್ಟೆ. ಇದರಲ್ಲಿ ಎನ್ವಿರಾನ್ಮೆಂಟಲ್ ಸೈನ್ಸಲ್ಲಿ ರೀಸೈಕಲ್ ಭಾಳ ಇಂಟ್ರೆಸ್ಟಿಂಗ್ ಆಯ್ತು. ಅಂದರೆ ಅದು ಬೇಕೇ ಬೇಕು, ಒಳ್ಳೇದದು. ನಾವು ಪ್ಲಾಸ್ಟಿಕ್ ರೀಸೈಕಲ್ ಮಾಡ್ತೀವಿ, ಬಾಟ್ಲು ರೀಸೈಕಲ್ ಮಾಡ್ತೀವಿ, ಎಲ್ಲದೂ ಮಾಡ್ತೀವಿ. ಆದರೆ ಕಲ್ಚರಲ್ ಪ್ರೊಸೆಸ್ಸಲ್ಲಿ ರೀಸೈಕಲ್ ಆದ್ದು ಭಾಳ ಡೆಡ್ ಪ್ರೊಸೆಸ್. ಅದನ್ನೇ ಮತ್ತೆ ಕನ್ನಡ ರಂಗಭೂಮಿಯಲ್ಲಿ ಪುರಾಣದ ದೊಡ್ಡ ರೀಸೈಕಲ್ ಆಗ್ತದೆ. ಮತ್ತೆ ಅದೇ ಬಿನ್ನಿಗೆ ಹೋಗುತ್ತೆ, ಅಲ್ಲಿನೇ ಪುರಾಣಗಳನ್ನು ಮತ್ತೆ ಎತ್ಕೊಂಡು ದೊಡ್ಡ. ಆದರೆ ಈ ರೀಸೈಕ್ಲಿಂಗಲ್ಲಿ ರೂಪ ಅಥವಾ ಹೊಸ ರೂಪುಗೊಳ್ಳೋದು ಬಹುಶಃ ಕಷ್ಟ. ಯಾಕೆ ಅಂದರೆ ಈ ಪುರಾಣಗಳ ರೀಸೈಕ್ಲಿಂಗ್ನಿಂದನೇ ರೆಪ್ರೆಸೆಂಟೇಷನ್ಗೆ ದೊಡ್ಡ ದ್ರೋಹ ಆಗಿದೆ. ನಾವು ಯಾವ್ಯಾವ ಕಥನಗಳನ್ನ ಮಾಡ್ತಿದ್ದೀವಿ ಆ ದ್ರೋಹನ ನಾವು ಸರಿಪಡಿಸ್ಕೋಬೇಕು ಅಂತಂದರೆ ಆ ರೀಸೈಕಲ್ ಕಲ್ಚರಿಂದ ಆದಷ್ಟು ದೂರ ಬರೋದು ಒಳ್ಳೆಯದು ಅಂತ ನನಗೆ ಅನಿಸುತ್ತೆ. ನೀನೇ ಕಂಟಿನ್ಯೂ ಮಾಡೋ. ಬಣ್ಣ, ಭಾಷೆ, ದೇಹ ಇವೆಲ್ಲವೂ ಕೂಡ ಗುರುತಿನೊಳಗಡೆ ಕೋಡಿಫೈಡ್ ಆಗೋಗಿರುತ್ತೆ. ಗುರುತು ನಿಮ್ಮ ಕೆಲಸದಲ್ಲಿ ಹೆಚ್ಚಿನದಾಗಿ ಗುರುತಿನ ಪ್ರಶ್ನೆ ಪದೇ ಬರುತ್ತೆ. ಅದು ಬರೀ ಥೀಮ್ ಆಗಿ ಬರಲ್ಲ, ಇಡೀ ಫಾರ್ಮ್ನೇ ಅದು ಎಷ್ಟೋ ಬಾರಿ ಕನ್ಸ್ಟ್ರಕ್ಟ್ ಮಾಡ್ತಾ ಇರ್ತದೆ. ಸೊ ತಕ್ಲಾ, ಬಾಬ್ ಮಾರ್ಲಿ ಅಂತ ಒಳ್ಳೆ ಸ್ಟ್ರಾಂಗ್ ಎಕ್ಸಾಂಪಲ್ ಒಂದು ಫಾರ್ಮೇಷನ್ ಆಗಲಿಕ್ಕೆ. ಸೊ ಗುರುತುಗಳು ಹೇಗೆ ಈ ಪರ್ಫಾರ್ಮೆನ್ಸ್ ಲ್ಯಾಂಗ್ವೇಜ್ನ ಸೃಷ್ಟಿ ಮಾಡ್ತು, ಮತ್ತೆ ಗುರುತನ್ನ ಹೊರತುಪಡಿಸಿದಂತೆ ನಿನ್ನ ಫಾರ್ಮ್ನ ಬೇರೆ ಸೋರ್ಸ್ಗಳು ಯಾವುದು, ಅದು ಫೋಕಾ, ಬಾಡಿನ, ಸ್ಪೇಸಾ, ಅಥವಾ ಒಂದು ಸೋಷಿಯಲ್ ರಿಯಾಲಿಟಿನ, ಯಾವುದು? ಆ್ಯಕ್ಚುಲಿ ನಮ್ಮ ಹಿಂದಿನ ಸೆಷನ್ ನಡೀತಲ್ಲ ಅದರ ಎಕ್ಸ್ಟೆನ್ಷನ್ ಆಗಿ ನಾನು ಇದನ್ನು ಮಾತಾಡೋಕ್ಕೆ ಟ್ರೈ ಮಾಡ್ತೀನಿ. ಈಗ ನೋಡಿ, ಕರ್ನಾಟಕದಲ್ಲಿರುವ ಎಲ್ಲ ಓರಲ್ ಟ್ರೆಡಿಷನ್ಗಳು ಅದಕ್ಕೆ ಆದ ಫಾರ್ಮ್ಸ್ ಇದೆ. ಜುಂಜಪ್ಪನ ಕಾವ್ಯ ಹಾಡೋ ರೀತಿಗೆ ಗಣೆ ಇದೆ, ಮತ್ತು ಅದನ್ನು ಹಾಡೋ ಸ್ವರ, ಮತ್ತು ಇದು ಇಡೀ ಚಿತ್ರದುರ್ಗ, ಶಿರಾ, ತುಮಕೂರು ಆ ಭೌಗೋಳಿಕತೆನೇ ಒಂದು ಗುರುತನ್ನ ರೆಪ್ರೆಸೆಂಟ್ ಮಾಡ್ತದೆ. ಇಡೀ ನೀವು ಕೊಡೆಕಲ್ಲಿಂದ ಹಿಡಿದು ಚಾಮರಾಜನಗರ, ಇಲ್ಲಿಂದ ತಮಿಳುನಾಡು ತನಕ ಹೋಗಬೇಕಾದ್ರೆ ಮಂಟೇಸ್ವಾಮಿ ಕಾವ್ಯದ ಫಾರ್ಮನ್ನು ಆ ಇಡೀ ಸಮುದಾಯಗಳ ಗುರುತಾಗಿ ರೆಪ್ರೆಸೆಂಟ್ ಮಾಡ್ತದೆ. ಫಾರ್ಮು ಮತ್ತು ಕಂಟೆಂಟು ಬೇರೆ ಅಲ್ವೇ ಅಲ್ಲ. ಅಲ್ಲಿ ಆ ಇಡೀ ಜನರ ಗುರುತಾಗಿ ಈ ಫಾರ್ಮ್ಗಳು ಎಮರ್ಜ್ ಆಗಿದ್ದಾವೆ. ಈ ಚೌಡಿಕೆ ಅನ್ನೋದು ಆ ಆಡುವ ಸಮುದಾಯಗಳ ಗುರುತಾಗಿಯೂ ಅವರು ಕರಡಿನ ಜೊತೆಗೆ, ತಂತಿ ಜೊತೆಗೆ, ಮತ್ತೆ ಕರಡು ತಂತಿ ಆಗಿರೋ ಪ್ರೋಸೆಸ್ನಲ್ಲಿ ಬರುವ ಕಥನವಾಗಿ ಆ ಫಾರ್ಮ್ ಎಮರ್ಜ್ ಆಗಿದೆ. ನಾವು ಆಧುನಿಕ ಕಾಲಘಟ್ಟದಲ್ಲೂ ಕಲಿಬಹುದಾದ ಪಾಠಗಳೇನು ಅಂತಂದರೆ, ಈ ರೀತಿ ಫಾರ್ಮ್ಗಳ ಎಸೆನ್ಸನ್ನು ನಾವು ನಮ್ಮ ಆಕಾರದಲ್ಲೂ, ನಾವು ಕಟ್ಟುವಿಕೆನಲ್ಲೂ ತರಬಹುದಾ ಅಂತ. ಇಲ್ಲಾಂದ್ರೆ ಏನಾಗುತ್ತೆ ಅಂದರೆ ಗುರುತು ಅನ್ನೋದು ಭಾಳ ಒಂದು ಇಂಟೆಲೆಕ್ಚುಯಲ್ ನೊಟೇಷನ್ ಆಗುತ್ತೆ. ನನಗೆ ಬಾಡಿ ಅನ್ನೋ ಥಿಯೇಟರ್ ಯಾಕೆ ತುಂಬ ಮುಖ್ಯ ಅಂತಂದರೆ, ನಾವು ಎಷ್ಟೊಂದು ಕಡೆ ದಲಿತ ದೇಹಗಳನ್ನು ನೋಡ್ತಾ ಹೋದರೆ, ನೀವು ನಾಟಕಗಳು ನೋಡ್ತಾ ಬನ್ನಿ, ಒಂದವರು ಹಳೆ ಬಟ್ಟೆ ಹಾಕೊಂಡಿರ್ತಾರೆ, ಕಪ್ಪು ಇರ್ತಾರೆ, ಯಾವಾಗಲೂ ಬಕ್ಕಣ್ಣು ನಿಂತಿರ್ತಾರೆ, ಇಂಗ್ಲೀಷ್ ಮಾತಾಡೋಕೆ ಬರಲ್ಲ. ಇದು ನಿಜವಾಗ್ಲೂ ಅವ್ರ ಗುರುತಾ? ಹಂಗಂತ ಅಂದಾಗ ಹಾಗಿದ್ರೆ ಏನನ್ನು ಬದಲು ಮಾಡ್ಬೇಕು ನಾವು?
ಅಲ್ಲಿ ನಾವು ಥಿಯೇಟರ್ ಕಲಿತ ಪೋಸ್ಚರು ಇದು ಎಲ್ಲ ಕೂಡ ಬದಲಾಗಬೇಕು. ಅದು ಬೆಲ್ ಹುಕ್ಸ್ ಬಹಳ ಚೆನ್ನಾಗಿ ಹೇಳ್ತಾರೆ. ಏನ್ ಮಾಡ್ತಾರೆ, ಒಂದು ಸೊಸೈಟಿ ಒಂದು ಕೆಟ್ಟ ಇಮೇಜ್ ಅನ್ನ ಕನ್ಸ್ಟ್ರಕ್ಟ್ ಮಾಡ್ತದೆ ಆರ್ಟ್ ಮೂಲಕ, ಆ ಇಮೇಜ್ ಅನ್ನ ಫಾಲೋ ಮಾಡಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಿರ್ತದೆ ಅಂತ. ನಮ್ಮ ಎಲ್ಲ ಆರ್ಟ್ಗಳಲ್ಲೂ ಒಂದು ಇಮೇಜ್ ಅನ್ನ ಕನ್ಸ್ಟ್ರಕ್ಟ್ ಮಾಡ್ತಿರ್ತದೆ ಹಿಂಗಿರ್ಬೇಕು ಅಂತ. ಆ ಇಮೇಜ್ ರಿಯಲ್ ಆಗಲಿ ಅಂತ ಎಲ್ಲ ತನ್ನ ತಂತ್ರಗಳನ್ನು ಬಳಸ್ತಾ ಇರ್ತದೆ. ಅದನ್ನ ಕಾನ್ಸ್ಟೆಂಟ್ ಆಗಿ ಬಹುಶಃ ನಮ್ಮ ಪ್ರಕಾರಗಳು ಒಡಿಬೇಕು. ಆ ಪ್ರೋಸೆಸ್ ನಲ್ಲಿ ಎಮರ್ಜ್ ಆಗಿರೋ ನಾಟಕಗಳು ಇವೆಲ್ಲವೂ ಬಹಳ ಇದು. ಅಂಬೇಡ್ಕರ್ ಇದ್ರ ಬಗ್ಗೆ ಬಹಳ ಚೆನ್ನಾಗಿ ಮಾತಾಡ್ತಾರೆ. ಸೊ ಹಿ ಟಾಕ್ಸ್ ಅಬೌಟ್ ಸಾಂಸ್ಕ್ರಿಟ್ ಇದು ಕಲ್ಚರ್ ಇದು ನಾಟಕಗಳ ಬಗ್ಗೆ ಮಾತಾಡ್ತಾ, ಸಂಸ್ಕೃತ ನಾಟಕಗಳಲ್ಲಿ ಯಾರು ಯಾರನ್ನ ನೋಡಲ್ಲ ಮತ್ತೆ ಯಾಕೆ ನೋಡಲ್ಲ ಮತ್ತೆ ಯಾರು ಬಂದಾಗ ಯಾರು ಸೈಡ್ ಹೋಗ್ತಾರೆ ಎಕ್ಸಿಟ್ ಆಗ್ತಾರೆ ಅನ್ನೋದ್ರಲ್ಲಿ ಜಾತಿ ರಾಜಕಾರಣ ಹೆಂಗಿದೆ ಅಂತ ಅಂಬೇಡ್ಕರ್ ಬರೆದಿದ್ದಾರೆ. ಮೃಚ್ಛಕಟಿಕ ನಾಟಕವನ್ನ ಪೂರ್ತಿಯಾಗಿ ಅವರು ಅನಲೈಸ್ ಮಾಡ್ತಾ 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 ಶಕಾರದ ಪಾತ್ರ ಅಲ್ಲಿನ ಒಂದು ಬುದ್ಧನ ಅನುಯಾಯಿ ಪಾತ್ರಕ್ಕೆ ಹೊಡಿಬೇಕಾದ್ರೆ ಯಾಕೆ ಹೊಡಿತಾನೆ ಅಂತಂದ್ರೆ, ನನ್ನ ನೀನ್ ಯಾಕೆ ಅಣ್ಣ ಅಂತ್ಯ ಅಂತ, ನನ್ನ ನೀನ್ ಯಾಕೆ ಅಣ್ಣ ಅಂತ್ಯ ಅಂತ ಹೊಡಿತಾನೆ. ಅಂದ್ರೆ ಅಣ್ಣ ಅಂತ ಕರೆಯೋದು ಅವನಿಗೆ ಅವಮಾನ ಆಗುತ್ತೆ. ಅಂದ್ರೆ ಈ ರೀತಿ ಅಂದ್ರೆ ಅಂಬೇಡ್ಕರ್ ಕೊಡುವ ಈ ರೀತಿಯ ಕಲ್ಚರಲ್ ಹಿಂಟ್ಗಳಿದಾವಲ್ಲ, ಬಹುಶಃ ನಮ್ಮ ಕಲ್ಚರಲ್ ಎಸ್ಪೆಷಲಿ ಥಿಯೇಟರ್ನ ಇನ್ಫಾರ್ಮ್ ಮಾಡೋಕ್ಕೆ ದೊಡ್ಡ ಪಾಠಗಳಿದಾವಲ್ಲ. ಮೇ ಬಿ ವಿ ಹ್ಯಾವ್ ನಾಟ್ ಇವನ್ ಎಂಟರ್ಡ್. ನಮ್ಮ ಸ್ಕೂಲ್ಗಳು, ನಮ್ಮ ಇನ್ಸ್ಟಿಟ್ಯೂಟ್ಗಳು ಅವರು ಆ ರೀತಿ ನೋಡಿಲ್ಲ ಕಲ್ಚರ್. ಯಾ ಓಕೆ ಮಾದೇವಣ್ಣ, ನೀವು ಶಿವರಾತ್ರಿ ನಾಟಕವನ್ನು ಮಾಡಿಸಿದ್ರಿ. ಆ ಶಿವರಾತ್ರಿ ನಾಟಕವನ್ನ ಬೇರೆಯವ್ರು ನೋಡಿದ ರೀತಿ ಬೇರೆ, ಆದರೆ ನೀವು ಸೂಳೆ ಸಂಕವನ ಕಣ್ಣೋಟದಲ್ಲಿ ಶಿವರಾತ್ರಿ ನಾಟಕವನ್ನ ನೋಡಿದ್ರಿ. ಮತ್ತೆ ಮೋಹನ್ ಸ್ವಾಮಿ ನಾಟಕವನ್ನ ಮಾಡಿದ್ರಿ, ನಿರ್ದೇಶಿಸಿದ್ರಿ, ಮತ್ತೆ ನಟನೆ ಕೂಡ ಮಾಡಿದ್ರಿ. ಸೊ ಮತ್ತೆ ಗೌಳಿಗ ಸಮುದಾಯ, ಅಲೆಮಾರಿ ಸಮುದಾಯದ ಮಕ್ಕಳ ಜೊತೆ ನೀವು ಕೆಲಸ ಮಾಡಿದ್ರಿ. ನಿಮ್ಮ ತರಬೇತಿ ಮತ್ತೆ ನಟನಾ ವಿಧಾನಗಳಲ್ಲಿ ಈ ಮಾರ್ಜಿನಲೈಸ್ಡ್ ಎಕ್ಸ್ಪೀರಿಯನ್ಸ್ಗಳು ಹೇಗೆ ಟ್ರಾನ್ಸ್ಲೇಟ್ ಆಗಿವೆ, ಮತ್ತೆ ನಿಮಗೆ ಈ ಸಬ್ಜೆಕ್ಟ್ ಅನ್ನ ಯಾಕೆ ಅಡ್ರೆಸ್ ಮಾಡಬೇಕು ಅಂತ ನಿಮಗೆ ಅನ್ನಿಸ್ತು? ಒಂದು ಅದು ಆ್ಯಕ್ಚುಲಿ ಗೌಳಿಗ ಮಕ್ಕಳ ಜೊತೆ ಒಂದು ನಾಟಕ ಮಾಡಿಸ್ತಾರೆ. ಕಿತ್ತೂರು ಹತ್ರ ಒಂದು ಹಳ್ಳಿ, ಕಿತ್ತೂರಿಂದ ಒಂದು ನಂದಗಡ್ ಹೋಗೋ ರೋಡಲ್ಲಿ ಬರುತ್ತೆ ಹಳ್ಳಿ. ಅಲ್ಲಿ ಹೋದ್ರೆ ಆ ಹುಡುಗರ ಹತ್ರ ನಾಟಕ ಮಾಡಿಸಿ ಅಂತ ಹೇಳಿದರು. ಶಾರದಾ ಹೆಗಡೆ, ಶಾರದಾ ಗೋಪಾಲ್ ಅನ್ನೋರು ಧಾರವಾಡದವರು. ಆಯಿತು ಅಂತೇಳಿ ನಾನು ಡೈಲಿ ಹೋಗ್ತಿದ್ದೆ. ಹೋದ ತಕ್ಷಣ ಅವ್ರು ಹೆಂಗಾದ್ರೆ ಅವ್ರ ತಂದೆ ತಾಯಿ ಎಲ್ಲ ದನ ಕಾಯ್ಲಿಕ್ಕೆ ಹೋಗ್ತಿದ್ರು. ದನ ಕಾಯೋದಂದ್ರೆ ಗೌಳಿಗ ಸಮುದಾಯದ ವೃತ್ತಿ ಅವ್ರದ್ದು. ಅವ್ರ ಮಕ್ಕಳು ಶಾಲೆಗೆ ಬಂದ ಮೇಲೆ ಅವ್ರ ಭಾಷೆ ಮರಾಠಿ. ನೀವು ಧಾರವಾಡದಿಂದ 10 ಕಿಲೋಮೀಟರ್ ಆಚೆ ಹೋದ್ರೆ ಮರಾಠಿ ಇದೆ. ನಾವು ಭಾಳ ಹೆಮ್ಮೆಯಿಂದ ಹೇಳ್ಕೊಳ್ತೀವಿ ನಾವು ಕನ್ನಡ ಅಂತೇಳಿ, ಸಾಧ್ಯನೇ ಇಲ್ಲ. ನೀವು ನಮ್ಮ ತೋಟದಿಂದ ಒಂದು 3-4 ಕಿಲೋಮೀಟರ್ ಒಳಗೆ ಹೋದ್ರೆ ಉಡ್ನಾಗಲಾವಿ ಅಂತ ಐತೆ, ಅಲ್ಲಿ ಯಾರಿಗೂ ಕನ್ನಡ ಬರಲ್ಲ. ಉಡ್ನಾಗಲಾವಿ ಅಂತ ಒಂದು ಹಳ್ಳಿ, ಒಂದು 3-4 ಕಿಲೋಮೀಟರ್ ಇದೆ ಅಷ್ಟೇ. ಅದು ಸರಿ ಗೊತ್ತಿದೆ ನಮ್ಮ ಗುರುವಾರ ಸರಿಗೆ. ಯಾರಿಗೂ ಕನ್ನಡ ಬರಲ್ಲ. ನೀವು ದಾರಿ ಸಹಿತ ಕೇಳೋಕ್ಕಾಗೋದಿಲ್ಲ. ನಡು ಕಾಡಲ್ಲಿದೆ ಅದು. ಯಾವ ಕಡೆ ಹೋಗೋದ್ರೆ ಅವ್ರು ಮರಾಠಿಲೇ ಹೇಳ್ತಾರೆ, ಮರಾಠಿಲೇ ನಾವು ಕೇಳಿಸ್ಕೋಬೇಕು. ಆ ಥರ ಇದೆ. ಅಂಥ ಮಕ್ಕಳಿಗೆ ಅಲ್ಲಿ ಕನ್ನಡ ಶಾಲೆಗಳು ಶುರು ಆದಮೇಲೆ ಅವ್ರ ಭಾಷೆ ಭಾಳ ತೊಡಕಾಗ್ತಿದೆ ಅನ್ನೋ ಕಾರಣಕ್ಕೆ ನಾನು ನಾಟಕದ ಮೂಲಕ ಅವ್ರಿಗೆ ಕೆಲಸ ಮಾಡ್ಬೋದಂತ ಹೋದ್ವಿ. ಹೋದ್ಮೇಲೆ ಆ ಹುಡುಗರು ನನಗೆ ನಮ್ಮ ನಾಟಕ ಅವ್ರಿಗೆ ಕಲ್ಸೋದಕ್ಕಿಂತಲೂ ಅವ್ರೊಳಗಿರುವ ಒಂದು ಕಾಡಿನ ಕಥೆಗಳಿದಾವಲ್ಲ, ಅದನ್ನ ಇಟ್ಕೊಂಡು ಏನೋ ಮಾಡೋಣ ಅಂತ ಅನ್ಸೋಕೆ ಶುರು ಆಯಿತು. ಅವ್ರು ಎಷ್ಟು ಮಜವಾಗಿದ್ರು ಅಂದರೆ, ಅಲ್ಲಿ ಯಾವುದೋ ಒಂದು ಬಂಡಿಗಾಲಿ ಇರುತ್ತಲ್ಲ, ಅದು ವೇಸ್ಟ್ ಆಗಿ ಬಿದ್ದು ಬಂಡಿಗಾಲಿನ ಅದನ್ನ ನೆಲದಾಗ ಹೋಗೋದು, ಅದರೊಳಗೆ ಆಟ ಆಡೋ ಒಂದಷ್ಟು ನಾವು ಈ ಪಾರ್ಕ್ ಅಂತ ಏನು ಮಾಡಿದೀವಲ್ಲ, ಈ ಥರ ಪಾರ್ಕನ್ನು ಅವ್ರು ಹಳ್ಳಿ ಒಳಗಿರುವಂಥ ನೊಗ, ಆಮೇಲೆ ಉದ್ದಿಗಿ, ಬಂಡಿಗಾಲಿಗಳು, ಆಮೇಲೆ ಮುರಿದು ಹೋದ ನಿಚ್ಚಣಿಕಿ, ಅದನ್ನೆಲ್ಲ ನೆಲದೊಳಗೆ ಹೋಗುದು ಅದರೊಳಗೆ ಆಟ ಆಡ್ತಾ ಅವ್ರು ಇಡೀ ಗೌಳಿಗ ಪರಂಪರೆಯ ಅವರು ದೀಪಾವಳಿಯಲ್ಲಿ ಬನ್ನಿ ಗಿಡ ಇಟ್ಟು ಮಧ್ಯೆ ಇಟ್ಟು ಪೂಜೆ ಮಾಡುವುದರಿಂದ ಹಿಡಿದು ಅವ್ರ ಮಜಾ ಇದೆ. ಅವ್ರ ಮನೆಗಳೆಲ್ಲ ಮನೆ ಮಧ್ಯೆ ಇರುತ್ತೆ, ಸುತ್ತಲೂ ದನಗಳು ನಿಲ್ಲಿಸ್ಕೊಂಡಿರ್ತಾರೆ. ಸುತ್ತಲೂ ಅವ್ರ ಮನೆಗಳ ಮಧ್ಯೆ ಹೈಟಲ್ಲಿ ಮನೆ ಅವ್ರದ್ದು ಯಾವಾಗಲೂ, ಅಂದರೆ ಅಸ್ಸಾಂ ರೀತಿಯಲ್ಲಿ ಮನೆಗಳು. ಕೆಳಗೆ ನೀರು ಬಂದರೂ ಪಾಸಾಗಿ ಹೋಗ್ಲಿಕ್ಕೆ ಬೇಕಾಗುವಂಥ ರೀತಿಯಲ್ಲಿ ಇರ್ತಾವೆ. ಯಾಕಂದ್ರೆ ಅವರು ಮೂವ್ ಆಗ್ತಿರುವಂಥ ಸಮುದಾಯದವರು ಆದ್ರಿಂದಾಗಿ ಸುತ್ತಲೂ ದನಗಳು ನಿಲ್ಲಿಸಿರ್ತಾರೆ. ಅದಷ್ಟನ್ನು ಅವರು ನಾವು ಏನು ಬೀದಿ ನಾಟಕದ ರೀತಿಯಲ್ಲಿ ಏನು ಆಲೋಚನೆ ಮಾಡ್ತಿದ್ದಲ್ಲ, ಅದನ್ನ ನಾನು ಹೇಳೋದಷ್ಟೇ ಅಲ್ಲ, ಅವ್ರಿಗೆ ಕತೆ ಹೇಳಿ ಅಷ್ಟೇ ಅಂತ ತಕ್ಷಣ ಅವರೇ ಇವಾಲ್ವ್ ಆಗಿ ಸುತ್ತಲೂ ಆ್ಯಕ್ಟ್ ಮಾಡೋಕ್ಕೆ ಶುರು ಮಾಡಿದ್ರು. ನಮಗೊಂದು ಪ್ರಾಬ್ಲಮ್ ಇದೆ, ನಮಗೊಂದು ವೇದಿಕೆ ಇದೆ, ಈ ಕಡೆಗೆ ನಾವು ಆ್ಯಕ್ಟ್ ಮಾಡಬೇಕು ಅಂತೇಳಿ. ಆ ಥರದ್ದು ಇಲ್ಲ ನೋಡಿ ಆ ಮಕ್ಕಳ ಜೊತೆಗೆ.
ಹಂಗೆ ಅವರು ಇವಾಲ್ವ್ ಆದ ದೊಡ್ಡ ನನಗೆ ಬಹಳ ಖುಷಿ ಅನಿಸ್ತು. ಮತ್ತು ಅವರು ತುಂಬಾ ಕೆಲಸ ಮಾಡಿದ್ರು. ಅದು ಬೇರೆ ಕಡೆ ಯಾಕೆ ಶೋ ನಾ ಮಾಡಿ ಸುಮಾರು ನಾಟಕಗಳು ಯಾಕೆ ಹಂಗೆ ಆಗ್ತಿಲ್ಲ ಅಂತಂದ್ರೆ ಆ ಜಾಗಕ್ಕೆ ಬೇಕಾದಂಗೆ ಮಾತ್ರ ರಂಗ ವಿನ್ಯಾಸ ಮಾಡಿರ್ತೀವಿ, ಆದ್ರಿಂದ ಅದು ಹೊರಗೆ ಆಗೋದೇ ಇಲ್ಲ, ಬಹಳ ಕಷ್ಟ ಆಗ್ಬಿಡುತ್ತೆ. ಇನ್ನೊಂದು ಮೋಹನ್ ಸ್ವಾಮಿ ನಾನು ಹೊಸ ಲೋಕದ ಒಂದು ಪರಿಚಯ ಮಾಡಿಬಿಡ್ತೀನಿ. ಮೋಹನ್ ಸ್ವಾಮಿ ನಾಟಕ, ಮೋಹನ್ ಸ್ವಾಮಿ ನಾನು ಅದನ್ನ ಆ್ಯಕ್ಟ್ ಮಾಡುವಾಗ ಅದ್ರ ಬಗ್ಗೆ ಒಬ್ಬನ ಕಥೆ ಅದು ಆ್ಯಕ್ಟ್ ಮಾಡ್ತಾ ನನಗೂ ಬೇರೆ ಥರದ್ದು ಇದು ಒಂದು ಪ್ರಪಂಚ ಅಂತೇಳಿ ಆ್ಯಕ್ಟ್ ಮಾಡಿದೆ ಪೂರ್ತಿ ಮಾಡಿ ಆದಮೇಲೆ ಎಲ್ಲ ಪ್ರೇಕ್ಷಕರು ಹೋಗುವವರೆಗೂ ಕಾದು ಆಮೇಲೆ ಒಬ್ಬರು ಇಬ್ಬರು ಒಂದು 13-14 ಶೋ ಮಾಡಿದ್ವಿ ನಾವು ಶ್ವೇತಾ. ಒಬ್ಬರು ಇಬ್ಬರು ಕಾದು ಎಲ್ಲರೂ ಮಾತಾಡಿಸಿ ಆದ್ಮೇಲೆ ತಮ್ಮ ನೋವನ್ನು ತೋಡ್ಕೊಳಕ್ ಸಿಗ್ತಿದ್ರು. ಸಾರ್ವಜನಿಕವಾಗಿ ಹೇಳಕ್ಕಾಗದೇ ಇರುವಂತ ಎಷ್ಟೋ ಸಂಗತಿಗಳನ್ನು ಅವ್ರು ಬಂದ ನನ್ನ ಹತ್ರ ಶೇರ್ ಮಾಡ್ತಿದ್ರು. ಅದು ಶೇರ್ ಮಾಡಕ್ ಶುರು ಮಾಡಿದ್ಮೇಲೆ ನನಗೆ ಇಡೀ ನಮ್ಮ ಯಲ್ಲಮ್ಮನ ಗುಡ್ಡದ ಬಗ್ಗೆ, ಜೋಗಪ್ಪ ಸಂಸ್ಕೃತಿ ಬಗ್ಗೆ ನಾವೇನೋ ಮಿಸ್ ಮಾಡ್ಕೊಂಡಿದ್ದೀನಿ ಅಥವಾ ಅದನ್ನ ನಾನು ಏನೋ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಅಂತೇಳಿ ಬರಕ್ ಶುರು ಆಯ್ತು. ಅವಾಗ ಅವ್ರು ಒಬ್ಬೊಬ್ಬರು ಹೇಳ್ತಿದ್ರು ಬಂದು, ನನ್ನ ಇಡೀ ಲೈಫೇ ಹಾಳಾಗ್ಬಿಟ್ಟಿದೆ ಸರ್, ಹತ್ತು ಬಿಡೋರು ಕೂತ್ಕೊಂಡು ನಾಟಕ ಮುಗಿದ ತಕ್ಷಣ ಹೊರಗೆ ಬಂದು ನನ್ನ ಆಯ್ಕೆ ಅದು ಅಲ್ಲ ಲೈಂಗಿಕ ಆಯ್ಕೆ, ಅದ್ರ ಅಪ್ಪ ಅಮ್ಮ ನನ್ನ ಮದುವೆ ಮಾಡಿಬಿಟ್ಟಿದ್ದಾರೆ, 2 ಮಕ್ಕಳಿದ್ದಾವೆ ಅಂತ ಹತ್ತವ್ರು ಇದ್ದಾರೆ ನನ್ನ ಎದುರಿಗೆ, ಹೆಣ್ಣು ಹುಡುಗರು ಸಹಿತ ಬಂದು ಹೇಳಿದ್ದಾರೆ. ಇಂಥದ್ದೊಂದು ಜಗತ್ತನ್ನು ನಾವೆಲ್ಲ ಮಿಸ್ ಮಾಡಿದ್ವಲ್ಲ ಅಂತ ಅನಿಸಿ ಆಮೇಲೆ ಜೋಗಪ್ಪಗಳ ಅಧ್ಯಯನ ಮಾಡಕ್ ಶುರು ಮಾಡಿದ್ಮೇಲೆ ಅಲ್ಲೊಂದು ವಿಚಿತ್ರವಾದ ಸಂಗತಿ ಗೊತ್ತಾಗಿ ಶುರು ಆಯ್ತು. ನಾವೆಲ್ಲ ಮರ್ಯಾದೆ ಹತ್ಯೆ ಹೆಣ್ಮಕ್ಳನ್ನ ತಂದೆ ಸ್ವತಃ ಕೊಂದು ಬಿಡ್ತಾನೆ ಅನ್ನೋದನ್ನ ದೊಡ್ಡದು ಮಾಡಿಬಿಡ್ತೀವಿ ನಾವು. ಆದರೆ ಹಾಗಿರುವ ಹುಡುಗರನ್ನ ತಂದೆ ತಾಯಿಗಳೇ ಎಷ್ಟೋ ಜನಕ್ಕೆ ಬಂದು ಮುಚ್ಚಿದ್ದಾರೆ, ಲೆಕ್ಕವೇ ಇಲ್ಲ. ನೀವು ಅದನ್ನ ಹೇಳ್ತಾರೆ ಅವರು ಸುಮಾರು ಸಲ. ಒಂದೊಬ್ರು ವಾಡಿ ಅಂತೇಳಿ ಒಂದು ಊರಿದೆ ಗುಲ್ಬರ್ಗ ಹತ್ರ, ಅಲ್ಲೊಬ್ಬ ಜೋಗಪ್ಪನ ಹುಡ್ಕೊಂಡು ಹೋಗಿದ್ದೆ. ಚೆನ್ನಾಗಿ ಹಾಡೋರು ಅವರು, ತುಳಜಾ ಭವಾನಿ ಪರಂಪರೆ ಹಾಡುಗಾರರು. ಅವರೊಂದು ಕತೆ ಹೇಳ್ತಾರೆ ನನಗೆ, 9, 7 ಅನ್ನೋದು ಯಾಕೆ ಜನಪದೊಳಗೆ ಬಂತು ಅಂತೇಳಿ ಆ ಅಮ್ಮ ಹೇಳ್ತಾ ಹೋಗ್ತಾರೆ. ಈ ಕೊರಿ ಅಂಕಿಗಳು ಮತ್ತೆ ನಮ್ಮಲ್ಲಿರುವ ದುರ್ಗೆಯರ ಸಂಖ್ಯೆ 9, ವಿಧಿಯ ಅಂಶ 7, 7 ದಿನದ್ದು, 7 ನಿಮಿಷದ್ದು, 7 ವರ್ಷದ ವಿಧಿಯ ಕಾಲಾವಧಿ ಅಂತ ಹಿಂಗೆಲ್ಲ ಒಂದಷ್ಟು ಕಥೆಗಳನ್ನ ಹೇಳಿದ್ರು. ಅವರೊಂದು ಕತೆ ಹೇಳಿದ್ರು ನನಗೆ. ಅವರು ಮತ್ತು ಅವ್ರ ಊರಲ್ಲಿ ಇನ್ನೊಬ್ಬ ಹುಡುಗ ಇದ್ದಂತೆ. ಅವರಿಬ್ಬರು ಹೆಣ್ಣು ಹುಡುಗರು ಸಹವಾಸ ಜಾಸ್ತಿ ಆದ್ರಿಂದ ಒಂಥರ ಹೆಣ್ಮಕ್ಳ ಜೊತೆಗೆ ಇರೋದ್ರಿಂದಾಗಿ ಆ ಹುಡುಗ ಗೌಡ್ರ ಮನೆ ಹುಡುಗ, ಇವರು ದಲಿತು. ಹಾಗಾಗಿ ಇವರಿಬ್ರು ಮತ್ತೆ ಜಾಸ್ತಿ ಒಂದು ಸಂಪರ್ಕ ಬಂದ ತಕ್ಷಣನೇ ಅದ್ರ ನೆಕ್ಸ್ಟು ಅವನು 7th ಬರೋಷ್ಟೊತ್ತಿಗೆ ಆ ಹುಡುಗನ ಅಪ್ಪ ಅಮ್ಮನೆ ಕೊಂದು ಮುಗಿಸ್ಬಿಟ್ಟಿದ್ರು. ನಮ್ಮ ಮನೆ ಮಗ ಹಿಂಗೆ ಹೆಣ್ಣು ಹುಡುಗರ ಥರ ಆಡಬಾರ್ದು ಅಂತೆ. ಈ ಥರದ ಮರ್ಯಾದೆ ಹತ್ಯೆ ಸಿಕ್ಕಾಪಟ್ಟೆ ಜೋಗಪ್ಪ ಸಂಸ್ಕೃತಿಯಲ್ಲಿ ನಡೆದು ಹೋಗಿದೆ ಅಂತೇಳಿ ನನಗೆ ಗೊತ್ತಾಗ ಶುರು ಆಯಿತು. ಅದ್ರ ಮೇಲೆ ಒಂದು ನಾವು ಗುಡ್ಡದ ಹಾಡು ಅಂತ ಒಂದು ನಾಟಕನೂ ಮಾಡಿದ್ದೆ, ಆಮೇಲೆ ಪರಿಚಯ ಅಂತೇಳಿ ಒಂದು ಸಿನಿಮಾನೂ ಮಾಡಿದ್ವಿ. ಈ ಥರದ ನನ್ನ ಅನುಭವಕ್ಕೆ ಒಂದು ಕಥೆಯನ್ನು ಹುಡುಕ್ತಾ ಹೋದಾಗ ಬಂತು. ಬಹುಶಃ ನೀವು ಕೇಳಿದ ಪ್ರಶ್ನೆ ಕರೆಕ್ಟಾ? ಇಲ್ಲಿ ಯಾವುದು ಸರಿಯಲ್ಲ, ಯಾವುದು ತಪ್ಪಲ್ಲ, ಎಲ್ಲ ಆಕ್ಸೆಪ್ಟ್, ಎಲ್ಲ ಮುಖ್ಯ. ಶಿವರಾತ್ರಿ ಇದು ಅನುಭವ ಲೋಕ. ಶಿವರಾತ್ರಿ ನಾಟಕ ಇದೆ ಹೇಳಿ. ಶಿವರಾತ್ರಿ ನಾಟಕ ಒಬ್ಬ ಸೂಳೆ ಸಂಕಲ್ಪ ಹಿನ್ನೆಲೆಯಲ್ಲಿ ಇಡೀ ಶರಣ ಪರಂಪರೆನ ಅರ್ಥ ಮಾಡ್ಕೊಳ್ಳೋದು ಬೇರೆ. ನೀವು ಕಾರ್ನಾಟಕ ಬರೆದ ನಾಟಕ ಅದು ಒಬ್ಬ ಬ್ರಾಹ್ಮಣರ ಕೇರಿಯಿಂದ ಹೊರಟ್ರೆ, ಎಚ್.ಎಸ್. ಶಿವಪ್ರಕಾಶ್ ಸರ್ ಬರೆದ ನಾಟಕ ಆಯಗಾರ ಕೇರಿಯಿಂದ ಹೊರಟ್ರೆ, ಶಿವರಾತ್ರಿ ಪ್ಯೂರ್ ದಲಿತರ ಕೇರಿಂದನೇ ಕ್ಯಾಮ್ರಾ ಮೂವ್ ಆಗುತ್ತೆ ಅಂದರೆ ಬರೀತಾರೆ ಅದ್ರ ಬಗ್ಗೆ. ಹಂಗಿರುವಾಗ ಈ ಮುಗ್ಧ ಸಂಗಯ್ಯ ಅನ್ನೋನಿಗೆ ಪೂಜೆ ಮಾಡಿಕೊಳ್ಳುವ ಒಂದು ಒಲವು ಬಂದ್ಬಿಡುತ್ತೆ. ಸುಳೆ ಸಂಕವೆ ಮನೆಗೆ ಹೋಗಿ ಬಂದು ಎಲ್ಲ ಶರಣರು ಹೇಳ್ತಿರ್ತಾರೆ ಏನಂದ್ರೆ, ಅಲ್ಲಿ ಸುಳೆ ಸಂಕವೆ ಮನೆಗೆ ಹೋಗು, ಅಲ್ಲಿ ಆ್ಯಕ್ಚುಲಿ ಸುಳೆ ಸಾವಿತ್ರಿ ಅಂತ ಬರೆದಿದ್ದಾರೆ ಕಂಬರ್ಸರು. ಸಾವಿತ್ರಿ ಮನೆಗೆ ಹೋಗಿ ಲಿಂಗ ಪೂಜೆ ಮಾಡ್ಕೊಂಡ್ರೆ ಭಯಂಕರ ಚೆನ್ನಾಗಿರುತ್ತೆ ಅಂತ ಶರಣರೆಲ್ಲ ಮಾತಾಡ್ತಿರೋದು. ಮುಕ್ತ ಸಂಗಯ್ಯನಿಗೆ ಅಲ್ಲೋಗಿ ಲಿಂಗ ಪೂಜೆ ಮಾಡ್ಕೊಂಡ್ರೆ ಬಹಳ ಚೆನ್ನಾಗಿರುತ್ತೆ ಅಂತೇಳಿ ಇವನಿಗೆ ಒಂಥರ ಖುಷಿ ಅದು ಅಷ್ಟೇ. ಅವರು ಉಳಿದೆಲ್ಲ ಶರಣರು ಮಾತಾಡ್ತಿರೋದು ಬೇರೆ ಅರ್ಥದಲ್ಲಿ, ಲಿಂಗ ಪೂಜೆ ತಮಾಷೆಗಾಗಿ ಮಾತಾಡ್ತಿರೋದು, ಮತ್ತು ಅದನ್ನ 2 ದೇಹಗಳು ಸೇರಿಕೊಳ್ಳುವ ಒಂದು ಸೌಂದರ್ಯದ ವಿಷಯದಲ್ಲಿ ಮಾತಾಡ್ತಿದ್ದಾರೆ ಅವರು. ಆ ವಿಷಯದಲ್ಲಿ ಇವನಿಗೆ ಅದು ಖುಷಿ ಅನಿಸ್ಬಿಡ್ತತೆ. ಅವಾಗ ಇವನು ಸುಳೆ ಸಂಕವೆ ಮನೆಗೆ ಹೋಗಿ ಅವಳು ಕೇಳ್ತಾಳೆ, ಯಾರು ಬೇಕು ತಗೊಳಪ್ಪ ನಿನ್ಗೆ, ಇಂಥವಳಿದ್ದಾಳೆ ಅಂತೇಳಿ ಅಕ್ಕಿ ಮನೆಯಲ್ಲಿರುವಂಥ ಎಲ್ಲ ಹೆಣ್ಮಕ್ಳನ್ನು ಕರೆದು ಪರಿಚಯ ಮಾಡಿಸ್ತಾಳೆ. ನನಗೆ ಅದು ಯಾರು ಬೇಡ, ಕಾಮಾಕ್ಷಿ ನಾನು ಪೂಜೆ ಮಾಡಿಕೊಳ್ಳೋ ಜಾಗದಾಗ ಇರ್ಬೇಕಂತ ಹೇಳಿ ಅಕ್ಕಿ ಮಲಗ್ತಿದ್ದು ಬೆಟ್ಟ ಮೇಲೆ ಕೂತ್ಕೊಂಡು ಲಿಂಗ ಪೂಜೆ ಮಾಡ್ಕೊಳ್ಳೋದೇ ನಾಟಕ. ಅದಾದ್ಮೇಲೆ ಅದ್ರ ಹಿಂದೆ ಈ ಕಲ್ಯಾಣದ ಒಂದು ರಾಜಕೀಯ ಹಿನ್ನೆಲೆ ಎಲ್ಲ ನಡೀತದೆ.
ಆ ಹಿನ್ನೆಲೆಯೊಳಗೆ ನಾನು ಇದು ನನಗೆ ಯಾಕೆ ಖುಷಿ ಅನಿಸಿದ್ದು ಅಂದರೆ ಇದು ಭಜನಾ ಪದ. ಅರುಣ್ ಸರಿ ಗೊತ್ತಿರ್ತದೆ ಬಹುಶಃ, ಇದೊಂದು ಭಜನಾ ಪದ. ಅವ್ರು ಹೇಳ್ತಿದ್ರು ಭಜನೆ ಅನ್ನೋದು ಮತ್ತು ಈಗ ಉತ್ತರ ಕರ್ನಾಟಕದಲ್ಲಿರೋ ಜನಪದ ಭಯಂಕರ ಸವಾಲ್ ಜವಾಬ್ ಪದಗಳು ಭಯಂಕರ ಫೇಮಸ್ ಆ್ಯಕ್ಚುಲಿ. ಅದೊಂದು ಮಿಸ್ ಆಗಿಬಿಟ್ಟಿತ್ತು. ಎಷ್ಟೋ ನಮ್ಮ ಹರದೇಶಿ ನಾಗೇಶಿ ಪರಂಪರೆನ ಲಾಸ್ಟ್ ಅನ್ಕೊಂಡ್ಬಿಟ್ಟಿದ್ವಿ. ಆಮೇಲೆ ಭಜನದವ್ರು ಹೆಂಗೋ ಅದನ್ನ ಕೈಗೆ ಎತ್ಕೊಂಡ್ಬಿಟ್ರು. ಹೆಣ್ಣೆಚ್ಚು ಗಂಡೆಚ್ಚು ಅಂತೇಳಿ ವಾದ ವಿವಾದ ವಾಗ್ವಾದದ ಪದ್ಯಗಳು ಮತ್ತೆ ಶುರುವಾದವು. ಅಲ್ಲಿ ಸಿಕ್ಕಂಥ ಒಂದು ಸಣ್ಣ ಸಂಗತಿಯನ್ನ ಕಂಬಾರಸರ್ ಅದನ್ನು ನಾಟಕೀಯವಾಗಿ ಅದ್ಭುತವಾಗಿ ಕಟ್ಟಿದ್ರು. ಹಾಗಾಗಿ ಅದನ್ನು ನಾವು ಕೇರಿಯಿಂದನೇ ಇಡೀ ಕಲ್ಯಾಣದ ಚರಿತ್ರೆಯನ್ನು ತೆರೆದಿರುವಂಥ ಕೆಲಸ ಮಾಡ್ತೀವಿ. ಥ್ಯಾಂಕ್ ಯು ಸರ್. ಡ್ರಾಮಟಿಸ್ಟ್ ಆಗಿ ಅಲಕ್ಷಿತ ಅನುಭವನ ಟೆಕ್ಸ್ಟ್ನಲ್ಲಿ ಹೇಗೆ ತರ್ತೀರಿ, ಮತ್ತೆ ಅಲಕ್ಷಿತ ಸಮುದಾಯಗಳ ಜೀವನವನ್ನ ನಾಟಕ ರೂಪಕ್ಕೆ ತರೋ ಸಂದರ್ಭಗಳಲ್ಲಿ ನೀವು ಯಾವ ಎಥಿಕಲ್ ಚೆಕ್ ಪಾಯಿಂಟ್ಗಳನ್ನ ಹಾಕೊಳ್ತೀರಿ? ಐ ಮೀನ್ ಸಣ್ಣದಾಗಿ ಹೇಳ್ಬೇಕಂದ್ರೆ ಸಮುದಾಯದ ನೋವು ನಮ್ಮ ಎಸ್ಥೆಟಿಕ್ ಮೆಟೀರಿಯಲ್ ಆಗೋದನ್ನ ಹೇಗೆ ತಪ್ಪಿಸ್ತೀವಿ? ಆಕ್ಚುಲಿ ಲಕ್ಷ್ಮಣ್ ಮತ್ತು ಮಹಾದೇವ್ ಅವರು ಹೇಳಿದರು, ಅಂಬೇಡ್ಕರ್ ಅವರ ಒಂದು ಅಮೋಘವಾಗಿರ್ತಕ್ಕಂಥ ಒಂದು ಮಾತಿದೆ. ಏನಂದರೆ ರೀಕನ್ಸ್ಟ್ರಕ್ಷನ್ ಮತ್ತು ಡಿಕನ್ಸ್ಟ್ರಕ್ಷನ್ ಅಂತ. ಅಂದರೆ ಸಂರಚನೆ ಮತ್ತು ವಿರಚನೆ. ನಾನು ನೋಡಿರ್ತಕ್ಕಂತಹ ಒಬ್ಬ ಪಾತ್ರ ಅದು ಇತಿಹಾಸದಲ್ಲಿ ಇಲ್ಲದ ಪಾತ್ರವಾಗಿರ್ಬೋದು, ಮತ್ತು ನಾನೇ ಕನ್ಸ್ಟ್ರಕ್ಟ್ ಮಾಡಬೇಕಾಗಿರ್ತಕ್ಕಂಥ ಒಂದು ಸಂದರ್ಭ ಬರ್ಬೋದು ಅಂತ ಅನೇಕ ಸಂದರ್ಭಗಳನ್ನು ನಾನು ನೋಡ್ಕೊಂಡಿದ್ದೀನಿ. ಯಾಕಂದರೆ ನನ್ನ ಪರಿಸರದಲ್ಲಿ ಇರ್ತಕ್ಕಂಥ ನೋವುಗಳೇನದವಲ್ಲ, ನನ್ನನ್ನು ಆ ದಿಕ್ಕಿನಲ್ಲಿ ಚಲಿಸುವಂತೆ ಮಾಡ್ತಕ್ಕಂಥದ್ದು ಒಂದು ಕಾರಣ ಆಗಿರ್ಬೋದು. ಎಕ್ಸಾಂಪಲ್ ಹೇಳ್ತೀನಿ. ಈಗ ಒಂದು ನಾಟಕ ತಲೆದಂಡದಲ್ಲಿ ಬರ್ತಕ್ಕಂತಹ ಶರಣ ಮತ್ತು ಹುಡುಗಿಯ ಸಂಭಾಷಣೆಯಲ್ಲಿ ಬರ್ತಕ್ಕಂಥದ್ದು ಬಹಳ ಅದ್ಭುತವಾಗಿರ್ತಕ್ಕಂಥ ಸಂಭಾಷಣೆ. ನಾನು ಶರಣನನ್ನು ಮೋಹಿಸುವುದಿಲ್ಲ, ಮಾದಿಗನನ್ನು ಮೋಹಿಸ್ತೀನಿ. ಯಾಕಂದ್ರೆ ಮಾದಿಗನ ಏನು ವಾಸನೆ ಅದಲ್ಲ ನನಗೆ ಅಟ್ರಾಕ್ಟ್ ಮಾಡ್ತಾ ಇದೆ ಅಂತಂದು ಹೇಳ್ತಾರೆ. ಇದರಲ್ಲಿ ಆ ಒಂದು ಕ್ಷಣದಲ್ಲೇ ಏನು ಪರಂಪರೆಯಲ್ಲಿ ನಾವು ಕಟ್ಟಿಕೊಂಡು ಬಂದಿರತಕ್ಕಂತಹ ಕಾವ್ಯ ಮೀಮಾಂಸೆ ಏನದಲ್ಲ 12ನೇ ಶತಮಾನದಿಂದ ಇಲ್ಲಿವರೆಗೆ, ಅದನ್ನು ಕ್ಷಣಾರ್ಧದಲ್ಲೇ ಧಿಕ್ಕರಿಸ್ತಕ್ಕಂಥದ್ದು, ಒಡೆದಾಗ್ತಕ್ಕಂಥದ್ದು, ಮತ್ತು ಅದು ರೀಕನ್ಸ್ಟ್ರಕ್ಷನ್ ಮಾಡ್ತಕ್ಕಂಥದ್ದು, ಕಟ್ಟಿಕೊಡುವ ಸಂದರ್ಭ. ಇದು ನನಗೆ ಒಂದು ಬೆಳಕಾಗಿ ಪರಿಣಮಿಸ್ತದೆ. ಮತ್ತು ಒಂದು ಮನುಷ್ಯನ ಪರಿಧಿಯೊಳಗಿರ್ತಕ್ಕಂತಹ ನಾವು, ನಮ್ಮಲ್ಲಿ ಮಕ್ಕಳ ಮಾರಾಟ ಒಂದು ದೊಡ್ಡ ಪ್ರಕ್ರಿಯೆಯಲ್ಲಾಗ್ತದೆ. ಮಕ್ಕಳ ಮಾರಾಟ ಪಂಚಾವರಂ ಅಂತ ಊರಿದೆ, ಮೆಂಟ್ ಫಾರ್ ಓನ್ಲಿ, ಅದು ಮಾರ್ಕೆಟ್ ಫಾರ್ ದಿ ಚೈಲ್ಡ್. ಮಕ್ಕಳು ಹುಟ್ಟಿದ ತಕ್ಷಣ ತಗೊಂಡು ಹೋಗ್ತಾರೆ ಬಾಂಬೆ ಅಲ್ಲೆಲ್ಲ ಈಗಲೂ ಇದೆ. ಅದನ್ನು ಬರೆದಾಗ ಅದನ್ನು ನಾನಷ್ಟು ಹಿಂಸೆ ಪಟ್ಟವನು ಯಾರೂ ಅಲ್ಲ. ಅದನ್ನು ಮತ್ತೆ ಚೇಂಜ್ ಮಾಡಿದೆ, ಅದನ್ನ ಬೇರೆ ಅದು ಹೆಸರು ಬರಲಾರ್ದಂಗೆ ಅದು ಮಾಡಿ ರಿಲೀಸ್ ಮಾಡಿರ್ತಕ್ಕಂಥ ನೋಡಿದ್ವಿ. ಇವೆಲ್ಲ ಅನುಭವಗಳ ಜೊತೆಗೆ ಒಂದು ಕಲ್ಯಾಣದ ಶರಣರು ಕೆಲವೊಂದು ಕ್ಲೀವ್ಗಳನ್ನ ಅವರೇ ಕೊಟ್ಟಿದ್ದಾರೆ. ಬಹಳ ವಚನಕಾರರಾಗಿರ್ಬೋದು, ರಚನೆಕಾರರು ವಚನಗಳ ಹಿನ್ನೆಲೆಯಲ್ಲಿ ಏನಲ್ಲಿ ಟೆಕ್ಸ್ಟ್ ಕ್ರಿಯೇಟ್ ಮಾಡಿದಾರಲ್ಲ, ಬಸವ ಪುರಾಣ ಇರ್ಬೋದು, ಮೀಮಾಂಸೆಗಳಿರ್ಬೋದು, ಬಸವಣ್ಣನನ್ನು ಮಹಾನ್ ವ್ಯಕ್ತಿಯನ್ನಾಗಿ ಚಿತ್ರಿಸಿದ್ದಾರೆ ಒಂದು ಸೈಡು. ಇನ್ನೊಂದು ಆತನ ಲಿಮಿಟೇಷನ್ ಹೇಳಿದ್ದಾರೆ. ಆತನ ಲಿಮಿಟೇಷನ್ಸ್ ಏನಿದಾವ ಅಂತಂದು ಹೇಳಿರ್ತಕ್ಕಂಥ ಅನೇಕ ಕಾವ್ಯಗಳು ಅದಾವ. ಒಂದು ಉಳ್ಳಿ ಪರ್ವ ಅಂತ ಬರ್ತದೆ, ಅದು ನನ್ನ ನಿಕಷಕ್ಕೆ ಟೆಕ್ಸ್ಟ್. ಅದರಲ್ಲಿ ಕೆಳವರ್ಗದ ಎಲ್ಲ ವಚನಕಾರರಿಗೆ ಏನು ನಾವು ಕೆಳವರ್ಗದವರು ಏನು ಊಟ ಮಾಡ್ತೀವಿ ಅಂತಂದ್ರೆ ಖಾರ, ಉಪ್ಪು, ಬೆಳ್ಳುಳ್ಳಿ, ಉಳ್ಳಾಗಡ್ಡಿ ಇಂಥವೆಲ್ಲ ಭಾಳ ತಿಂತೀವಿ. ಅದಿದ್ರೆ ಊಟ. ನೀವು ಉತ್ತರ ಕರ್ನಾಟಕದಾಗ ಹೋಗ್ರಿ, ಖಾರ ಹಾಕೊಂಡು ಉಳ್ಳಾಗಡ್ಡಿ ಇಟ್ಕೊಂಡು ಮೆಣಸಿನಕಾಯಿ 4 ಮೆಣಸಿನಕಾಯಿ ಇಟ್ಕೊಂಡು ಊಟ ಮಾಡಿದ್ರೇನೆ ನಮ್ಮ ಊಟ. ಬಸವಣ್ಣ ಅದನ್ನ ಕಿನ್ನರ ಬೊಮ್ಮಾಯಿಗಳು ಯಥೇಚ್ಛವಾಗಿ ಬಳಸ್ತಿರ್ತಾರ. ಮೆಸ್ ಇರ್ತಲ್ಲ ಅವ್ರು ಮಹಾಮನೆ, ಅದಕ್ಕೆ ಮೆಸ್. ಅದು ಊಟ ಮಾಡೋ ಸಂದರ್ಭದಲ್ಲಿ ಯಥೇಚ್ಛವಾಗಿ ಬಳಸ್ತಿರ್ತಾರ. ಅದನ್ನ ಬಸವಣ್ಣನ ಗಮನಕ್ಕೆ ಬರ್ತದೆ. ಶಾಂತರಸರು ಅದನ್ನ ಒಯ್ದು ಕಾಂಪ್ಲೇಂಟ್ ಮಾಡ್ತಾರೆ ಬಸವಣ್ಣಗೆ. ಶಾಂತರಸರು ಯಾರಂದ್ರೆ ಬ್ರಾಹ್ಮಣರು ಇಲ್ಲ, ಶಾಂತರಸರು ವಚನ ಬರ ಶಾಂತ ಇಲ್ಲ, ಶಾಂತರಸರು ವಚನ ಭಂಡಾರಿ ಶಾಂತರಸರು. ಏನು ನಾವು ಇವ್ರಿಗೆಲ್ಲ ಇದು ಖಾರ, ಉಪ್ಪು, ಹುಳಿ ತಿನ್ನಿಸಿ ಕಾಮ ಕ್ರೋಧಗಳನ್ನು ಉದ್ದೀಪನಗೊಳಿಸ್ತೀವಿ, ಇದನ್ನು ನೀವು ಹೇಳಬೇಕು ಅಂದಾಗ ಅವ್ರಿಗೆ ಕರೆಸ್ತಾರೆ. ಕರೆಸಿ ಯಾರು ಪ್ರಿಫೆಕ್ಟರ್ ಇದ್ರಲ್ಲ, ಮೆಸ್ ಸೆಕ್ರೆಟರಿ, ಅವ್ರನ್ನ ಕರೆಸಿ ಹೇಳಿದಾಗ ಆತಗೆ ಬಹಳ ವಿಕ್ಷಿಪ್ತ ಅನಿಸ್ತದೆ. ಇದೆಲ್ಲ ಬಸವಣ್ಣನ ಬಾಯಲ್ಲಿ ಇಂಥ ಮಾತಾಗಿ ಬಂತು, ನಿಷೇಧಿಸ್ರಿ ಅಂತಕ್ಕಂಥ ಮಾತನ್ನೇ ಹೇಳ್ತಾರೆ. ಕಿನ್ನರ ಬೊಮ್ಮಾಯಿಗಳೇ, ನಾಳೆಯಿಂದ ನಮ್ಮ ಮೆಸ್ನಲ್ಲಿ
ಹುಳಿ, ಉಪ್ಪು, ಖಾರ ಮತ್ತು ಇದು ಉಳ್ಳಾಗಡ್ಡಿ, ಬೆಳ್ಳುಳ್ಳಿ ಸ್ಪೆಷಲಿ ಬ್ರಾಹ್ಮಣರು ಜೈನರು ಯೂಸ್ ಮಾಡಲ್ಲ ಇನ್ನು ಅಂದಾಗ ಅಂತಾನ ನಿನ್ನ ಬ್ರಾಹ್ಮಣ್ಯ ಇನ್ನೂ ಹೋಗಿಲ್ಲ ಅಂತಾನ ಬಸವಣ್ಣ. ನಿನ್ನ ಮನದ ಮೂಲೆಯಲ್ಲಿ ಬ್ರಾಹ್ಮಣ್ಯ ಇನ್ನೂ ತಳಕಾಡ್ತಾ ಇದೆ, ಅದಕ್ಕೆ ನನಗೆ ಈ ಮಾತು ಹೇಳ್ತಾ ಇದೆಯಾ ಅಂತ. ಏನೇ ಆಗಲಿ ನಿಷೇಧಿಸ್ಬೇಕು. ಇನ್ನ 8 ದಿನ ಟೈಮ್ ಕೊಡ್ತೀನಿ ಅಂದಾಗ ಎಲ್ಲ ಕೆಳಗರ ವರ್ಗದ ವಚನಕಾರರು ಮೀಟಿಂಗ್ ಮಾಡಿ ಇಡೀ ಕಲ್ಯಾಣವನ್ನ ತೊರೆಯುವ ಪ್ರಸಂಗವನ್ನು ಕ್ರಿಯೇಟ್ ಮಾಡ್ತಾರೆ. ಒಂದು ಅಲ್ಲಿಂದ 10 ಕಿಲೋಮೀಟರ್ ಇರತಕ್ಕಂಥ ಶಿವಪುರದ ಗುಡ್ಡದಲ್ಲಿ ಹೋಗಿ ಕೂತು ಮುಂದೆ ಶ್ರೀಶೈಲಕ್ಕೆ ಪಾದಾರ್ಪಣೆ ಮಾಡ್ತಿರ್ತಾರೋ. ಹೋಗ್ಬಿಡ್ಬೇಕು. ಧಿಕ್ಕಾರ, ಕಲ್ಯಾಣಕ್ಕೆ ಧಿಕ್ಕಾರದಲ್ಲಿ ನಮ್ಮ ಆಹಾರ ವಿಷಯದಲ್ಲಿ ನೀವ್ಯಾರು ತಲೆ ಹಾಕ್ಲಿಕ್ಕೆ ಅಂತ ಬಸವಣ್ಣಗ ಧಿಕ್ಕರಿಸಿ ಹೋಗ್ತಕ್ಕಂಥ ಒಂದು ವಿಷಯ. ಅವಾಗ ಬಸವಣ್ಣ ಜ್ಞಾನೋದಯ ಆಗಿ ಎಲ್ಲರನ್ನೂ ಅವ್ರನ್ನ ಒಂದು ಈರುಳ್ಳಿಯ ಬಂಡಿಯಲ್ಲಿ ಕೂಡಿಸ್ಕೊಂಡು ಮೆರವಣಿಗೆ ಮಾಡ್ಕೊಂಡು ಬರ್ತಾನಂತಂದು ಒಂದು ಇದು ಪುರಾಣ. ಹರಿಹರ ರಗಳೆಯಲ್ಲಿ ಬರ್ತಕ್ಕಂಥ ಸಣ್ಣ ಅಂಶ ಇದು ರಗಳೆ. ಇಂಥ ರೀಕನ್ಸ್ಟ್ರಕ್ಷನ್ ಪದೇ ಪದೇ ಆಗ್ಬೇಕು. ನಾನು ಚಂದ್ರಗುಪ್ತ ಬರೆದ ಸಂದರ್ಭದಲ್ಲಿ ಅನೇಕರು ಏನ್ ಹೇಳ್ತಾ ಇದ್ರು ಅಂದ್ರೆ, ಚಂದ್ರಗುಪ್ತ ಕುರುಬ ಜನಾಂಗಕ್ಕೆ ಸೇರಿದವನು, ಚಂದ್ರಗುಪ್ತ ಜೈನ ಜನಾಂಗಕ್ಕೆ ಸೇರಿದವನು, ನೀವ್ ಹೆಂಗೆ ಇದನ್ನು ಬರೆದ್ರಿ, ತಪ್ಪಿದು ಅನ್ನುವ ಮಾತನ್ನ ಹೇಳ್ತಾ ಇದ್ರು. ನನಗೆ ಬೆಳಕಾಗಿರ್ತಕ್ಕಂಥದ್ದು ಅಂಬೇಡ್ಕರ್ ಹೇಳಿರ್ತಕ್ಕಂಥ ಒಂದು ಮಾತು ಏನದಲ್ಲ, ರೀಕನ್ಸ್ಟ್ರಕ್ಷನ್, ಡಿಕನ್ಸ್ಟ್ರಕ್ಷನ್. ಮತ್ತು ಅದನ್ನು ನಾನು ಪಡೆದುಕೊಳ್ಳೋದ ಎಲ್ಲಿಂದ ಅಂದ್ರೆ, ಜಾನಪದದಿಂದ ಪಡೆದುಕೊಳ್ಳಬಹುದು, ಸಂಸ್ಕೃತಿಯಿಂದ ಪಡೆದುಕೊಳ್ಳಬಹುದು. ನನಗೆ ಆಧಾರವಾಗಿರ್ತಕ್ಕಂಥದ್ದು ಚಂಡಾಲರು ಮತ್ತು ದಲಿತರು ಚಂದ್ರಗುಪ್ತನನ್ನು ಏನು ತಮ್ಮ ಪೂರ್ವಜರಂತ ಪೂಜಿಸ್ತಿದ್ದಾರಲ್ಲ, ಅದನ್ನ ಆಧಾರವಾಗಿಟ್ಟುಕೊಂಡು ನಾನು ಮಾಡಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ನಮ್ಮ ಇತಿಹಾಸ ಪುನರ್ಶೋಧನೆ ಆಗಬೇಕು. ನಾವು ಇತಿಹಾಸಕ್ಕೆ ಮತ್ತು ಪುರಾಣಕ್ಕೆ ಹೋಗುವುದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಅದನ್ನ ರೀಕನ್ಸ್ಟ್ರಕ್ಷನ್ ಮಾಡುವ ಸಂದರ್ಭದಲ್ಲಿ ನಾವು ಎಚ್ಚರಿಕೆಯಿಂದ ರೀಕನ್ಸ್ಟ್ರಕ್ಷನ್ ಮಾಡ್ತಕ್ಕಂಥದ್ದು ಆಗ್ಬೇಕಾಗಿ. ಈಗ ಅನೇಕ ನಾಟಕಗಳು ಇತಿಹಾಸದಿಂದ ಮತ್ತು ಇದರಿಂದ ಬರ್ತಾ ಇದ್ದಾವೆ, ಪುರಾಣಗಳಿಂದ ಬರ್ತಾ ಇದ್ದಾವೆ. ಅವೆಲ್ಲವೂ ಒನ್ಮೇದಲ್ಲಿ ಹೋಗ್ತಾ ಇದ್ದೇವೆ. ಆ ಪುರಾಣದಲ್ಲಿ ಏನು ಹೇಳಿದಾವಲ್ಲ ಅದನ್ನ ಪರಾಮರ್ಶಿಸಿ ಇನ್ಸ್ಟಾಲ್ಮೆಂಟ್ ಮಾಡಲಾರಂತಹ ಸ್ಥಿತಿಗೆ ನಾವು ಹೋಗ್ತಾ ಇದ್ದೀವಿ. ಇದನ್ನ ನಾವು ಗಮನ ಹರಿಸಿ ಮಾಡ್ತಕ್ಕಂಥದ್ದು ಆಗ್ಬೇಕು ಅಂತಕ್ಕಂಥದ್ದು. ಎಚ್ಚರಿಕೆ ಇದೆ ನಿಮಗೆ ಇದೆ. ಮೇಜರ್ ಅವರಿಗೆ ಕೇಳಬೇಕು ಅಂತ ಬರೆದಿಟ್ಕೊಂಡಿದೆ. ನಿಮಗೆ ನಿಮ್ಮ 3 ಜನಕ್ಕೂ ಈ ಕನ್ಸ್ಟ್ರಕ್ಷನ್ ಮತ್ತೆ ಡಿಕನ್ಸ್ಟ್ರಕ್ಷನ್ ನಲ್ಲಿ ಎಚ್ಚರಿಕೆ ಅನ್ನೋದು ಬಹಳ ಅಗತ್ಯ. ಎಚ್ಚರಿಕೆ ಅದು ಎಂಪತಿ ರೂಪದಲ್ಲೂ ಬರ್ಬೋದು, ಎಂಬಾಡಿಮೆಂಟ್ ರೂಪದಲ್ಲೂ ಬರ್ಬೋದು. ಈ ಅನುಭವ ಲೋಕವನ್ನ ನಾವು ಅಡ್ರೆಸ್ ಮಾಡಬೇಕಾದ್ರೆ ಎಂಪತಿ, ಎಂಬಾಡಿಮೆಂಟ್ನ ಇಂಪಾರ್ಟೆನ್ಸ್ ಎಷ್ಟು ಮತ್ತೆ ಅದನ್ನ ತರುವ ಬಗೆ ಹೇಗೆ, ಇದನ್ನ 3 ಜನನೂ ಅಡ್ರೆಸ್ ಮಾಡಬೇಕು. ನಾನು ನಿನ್ನೆ ಮೊನ್ನೆಯಿಂದ ಬಾಬಾ ಸಾಹೇಬರ ಲೇಖನಗಳನ್ನ ರಿವಿಸಿಟ್ ಮಾಡ್ತಿದ್ದೆ, ಕೆಲವು ಲೇಖನಗಳು. ಅದರಲ್ಲಿ ಒಂದು ಇಂಟ್ರೆಸ್ಟಿಂಗ್ ಆದ ಆರ್ಟಿಕಲ್, ಜಸ್ಟ್ 2 pages, ಬುದ್ಧನ ಬೋಧನೆಗಳನ್ನು ನಾವು ಕೇಳಿದ್ರೆ ಬುದ್ಧ ನಮ್ಗೆ ಏನು ಹೇಳ್ಕೊಟ್ಟ ಅಂತಂದರೆ ಸಾಕಷ್ಟು ಸರಿ ಏನು ಹೇಳೋದು, ಒಂದು ಅಹಿಂಸೆ, ಇನ್ನೊಂದು ಶಾಂತಿ, ಇದ್ರ ಬಗ್ಗೆ ಬೋಧನೆ ಮಾಡ್ದ ಅಂತ. ಇದನ್ನ ಯಾರು ಕೇಳಿದ್ರು ಹೇಳ್ತಾರೆ ಅಂತ ಹೇಳಿದ್ರೆ, ಮತ್ತೆ ಮುಂದಕ್ಕೆ ಹೋಗಿ ಅಂಬೇಡ್ಕರ್ ಮತ್ತೇನು ಹೇಳ್ದ ಅಂತ ನಾವು ಕೇಳ್ತಾ ಹೋದ್ರೆ, ಬುದ್ಧನಿಗೆ ಸೋಷಿಯಲ್ ಮೆಸೇಜ್ ಅನ್ನೋದು ಏನಾದರೂ ಇತ್ತ ತಮ್ಮ ಕೊಡೋಕ್ಕೆ ಅಂತ ಹೇಳಿದಾಗ ಅವರು 4-5 ಪ್ರಶ್ನೆಗಳನ್ನ ಕೇಳ್ತಾರೆ. ಹೇಳಿ ಅದನ್ನ ವಿಸ್ತರಿಸ್ತಾರೆ, ಭಾಳ ಚೆನ್ನಾಗಿ ವಿಸ್ತರಿಸ್ತಾರೆ. ಏನು ಅಂತಂದ್ರೆ, ಬುದ್ಧ ಡಿಡ್ ದ ಬುದ್ಧ ಟೀಚ್ ಜಸ್ಟಿಸ್, ನ್ಯಾಯದ ಬಗ್ಗೆ ಏನಾದರೂ ಹೇಳುತ್ತ? ಡಿಡ್ ದ ಬುದ್ಧ ಟೀಚ್ ಲವ್? ಡಿಡ್ ದ ಬುದ್ಧ ಟೀಚ್ ಲಿಬರ್ಟಿ? ಡಿಡ್ ದ ಬುದ್ಧ ಟೀಚ್ ಈಕ್ವಾಲಿಟಿ? ಡಿಡ್ ದ ಬುದ್ಧ ಟೀಚ್ ಫ್ರೆಟರ್ನಿಟಿ? ಈ ಪ್ರಶ್ನೆಗಳನ್ನ ಸಾಮಾನ್ಯ ನಾವು ಕೇಳಲ್ಲ, ನಾವು ಕೇಳ್ಕೊಳ್ಳಲ್ಲ ಅಂತ ಅಂಬೇಡ್ಕರ್ ಹೇಳ್ತಾರೆ. ಸೊ ಆಮೇಲೆ ಅವರೇ ಮುಂದೆ ಹೊರದು ನಾವು ಎಲ್ಲ ಪ್ರಶ್ನೆ ಕೇಳ್ಕೊಂಡು ಹೇಳಿದ್ರೆ ನಿಮಗೆ, ಐ ಸೇ ಎಸ್, ಬುದ್ಧ taught us all this, fraternity, equality, liberty and love and liberation ಎಲ್ಲದು ಅಂತ. ಈಗ ನಾವು ಬುದ್ಧನ ಜಾಗಕ್ಕೆ ಕಲೆ ಅಂತ ಹಾಕೋಣ, ಸುಮ್ಮನೆ ಕಲೆ, ನಮ್ಮ ಕಲೆ ಅಥವಾ ರಂಗಭೂಮಿ ಅಂತ ಹಾಕೋಣ. ನಮ್ಮ ಕಲೆ ನ್ಯಾಯವನ್ನು ಹೇಳ್ತಿದ್ಯಾ ಅಥವಾ ನ್ಯಾಯವನ್ನು ಸರಿಯಾಗಿ ಕೇಳ್ತಿದ್ಯಾ? ನಮ್ಮ ಕಲೆ ಈಕ್ವಾಲಿಟಿನ ಸರಿಯಾಗಿ ಪ್ರಶ್ನೆ ಮಾಡ್ತಿದ್ಯಾ, ಸರಿಯಾಗಿ ಹೇಳ್ತಿದ್ಯಾ?
ಫ್ರೆಟರ್ನಿಟಿನ ಸರಿಯಾಗಿ ಹೇಳ್ತಿದ್ಯಾ, ಇದು ಮಾಡ್ತೀನಿ, ಇದೆಲ್ಲ ಪ್ರಶ್ನೆಗಳು ಬುದ್ಧ ಅನ್ನೋ ಜಾಗದಲ್ಲಿ ನಾವು ಕಲೆ ಅಂತ ಹಾಕ್ಕೊಂಡ್ರೆ, ರಂಗಭೂಮಿ ಅಂತ ಹಾಕ್ಕೊಂಡ್ರೆ, ಕಥೆ ಅಂತ ಹಾಕ್ಕೊಂಡ್ರೆ ಏನಾಗುತ್ತೆ ಅಂತ ನನಗೆ ಅಂತ ಅನಿಸ್ತು. ಬಹುಶಃ ಈ ಪ್ರಶ್ನೆಗಳನ್ನು ನಾವು ಈ ಕಾಲ, ಯಾಕೆಂದರೆ ಐ ವಾಂಟ್ ಸಮಥಿಂಗ್ ಮಾಡರ್ನ್, ದಿಸ್ ಇಸ್ ಮಾಡರ್ನ್. ಲಿಬರ್ಟಿ, ಈಕ್ವಾಲಿಟಿ, ಫ್ರೆಟರ್ನಿಟಿ ಇದು ಈ ದೇಶದ ಕಾನ್ಸ್ಟಿಟ್ಯೂಷನ್ ಮೊರಾಲಿಟಿನ ಬಿಲ್ಡ್ ಮಾಡೋ ಒಂದು ತಳಹದಿ. ನಮ್ಮ ಆರ್ಟ್ ಕೂಡ ಈ ತಳಹದಿಗಳನ್ನ ಕಟ್ಟುವಂಥ ಒಂದು ಇದಾಗಬೇಕು. ಇಲ್ಲದೆ ಹೋದರೆ ನಾವು ಆರ್ಟ್ ಪ್ರಾಕ್ಟೀಸ್ ಮಾಡ್ತಿರ್ತೀವಿ, ಬಟ್ ಅಪ್ರೆಸಿವ್ ಆರ್ಟನ್ನು ಪ್ರಾಕ್ಟೀಸ್ ಮಾಡ್ತಿರ್ತೀವಿ ಕಾನ್ಸ್ಟೆಂಟ್ಲಿ. ವಿ ಸೇ ಇಟ್ಸ್ ಆರ್ಟ್ ಬಟ್ ಇಟ್ಸ್ ವೆರಿ ಅಪ್ರೆಸಿವ್. ಈ ಎಲ್ಲ ಕ್ವಶನ್ಗಳನ್ನ ಮತ್ತೆ ಕೇಳಿಕೊಂಡು ಅದರದೇ ಆದ ಒಂದು ಎಸ್ಥೆಟಿಕ್ಸ್ ಅಲ್ಲಿಂದ ಎವಾಲ್ವ್ ಆಗಿ ಸಾಧ್ಯ ಆದರೆ ಬಹುಶಃ ಒಂದು ವಿಷನ್ ಕಟ್ತದೆ ಅಂತ ನನಗೆ ಅನಿಸ್ತದೆ, ನಿಜವಾಗ್ಲೂ ಅನಿಸ್ತದೆ. ಸೊ ಇದು ಏನು ಅಂಬೇಡ್ಕರೈಟ್ ಎಸ್ಥೆಟಿಕ್ಸ್ ಅನ್ನೋದು ಅಥವಾ ಅಲಕ್ಷಿತ ಎಸ್ಥೆಟಿಕ್ಸ್ ಅನ್ನೋದು, ಡಿಡ್ ಬುದ್ಧ ಟೀಚ್ ಜಸ್ಟಿಸ್, ಫ್ರೆಟರ್ನಿಟಿ, ಈಕ್ವಾಲಿಟಿ, ಲಿಬರ್ಟಿ ಆ್ಯಂಡ್ ಆಲ್ಸೋ ನಾವು ಥಿಯೇಟರ್ ನೋಡ್ರಲ್ವಾ, ಈ ಮನುಷ್ಯತ್ವ ಮತ್ತು ಬಿಡುಗಡೆ ಅನ್ನೋಂಥ ಭಾಳ ಸುಲಭವಾಗಿ ಬಳಸ್ಕೊಡ್ತೀವಿ ಪದ. ವಿ ಸ್ಪೀಕ್ ಇಟ್ ಲೈಕ್ ವೆರಿ ಈಸಿಲಿ. ಬಿಡುಗಡೆ, ಮನುಷ್ಯತ್ವ. ಯಾರ ಮನುಷ್ಯತ್ವ? ಹೂಸ್ ಹ್ಯುಮ್ಯಾನಿಟಿ? ನೋ. ಯಾಕೆ ಅಂತಂದರೆ ಈಗ ನಮ್ಮೂರಿನಲ್ಲಿ ಎಲ್ಲ ಸಲೀಸಾಗಿರ್ತದೆ, ಎಲ್ಲ ಸರಿಯಾಗಿರ್ತದೆ. ನಾವು ದೇವಸ್ಥಾನಕ್ಕೆ ಎಂಟ್ರಿ ಆದ ತಕ್ಷಣನೇ ನನ್ನ ಮನುಷ್ಯತ್ವ ಕಾಣಲ್ಲ ಅವರಿಗೆ, ಏನೋ ಅದು ಮನುಷ್ಯತ್ವ ಅಲ್ಲ ಅವರಿಗೆ. ನಾನು ಎಂಟ್ರಿ ಆದ ತಕ್ಷಣನೇ ಹೂಸ್ ಹ್ಯುಮ್ಯಾನಿಟಿ ಅಲ್ವಾ? ಯಾರ ಕಣ್ಣೋಟದಲ್ಲಿ ಮನುಷ್ಯತ್ವವನ್ನು ಕಟ್ತೀವಿ ಮತ್ತು ಯಾರ ಕಣ್ಣೋಟದಲ್ಲಿ ಬಿಡುಗಡೆಯನ್ನು ಕಟ್ತೀವಿ. ವಿ ಶುಡ್ ಥಿಂಕ್ ಆಫ್ ಆಲ್ ದಿಸ್ ವೆನ್ ವಿ ಆರ್ ಕನ್ಸ್ಟ್ರಕ್ಟಿಂಗ್ ಆರ್ಟ್, ವೆನ್ ವಿ ಆರ್ ಕ್ರಿಯೇಟಿಂಗ್ ಆರ್ಟ್. ನಮ್ಮ ಸೃಜನಶೀಲತೆಯ ಥಿಂಕಿಂಗ್ ಪ್ರೋಸೆಸ್ಸೇನೆ ಈ ನೆಲೆಗೆ ಬರಬೇಕು ಅಂತ ನನಗೆ ಅನಿಸುತ್ತೆ. ಬಹುಶಃ ಅದು ಈ ಅಲಕ್ಷಿತ ಅಥವಾ ಹೊಸ ರಂಗರೂಪ ಅಂತ ಹೇಳ್ತಾರೆ, ಅದಕ್ಕೆ ಬೇಕಾದ ಬಾಡಿನ, ಬಣ್ಣನ, ಆಕಾರನ ಪಡ್ಕೋಬಹುದು ಈ ರೀತಿ ಯೋಚನೆ ಮಾಡೋಕ್ಕೆ ಬಂದಾಗ. ಸೊ ಯಾ, ದಿಸ್ ಇಸ್ ವಾಟ್ ಐ ವಾಂಟೆಡ್ ಟು ಸೇ. ಥ್ಯಾಂಕ್ ಯು. ನಮ್ಮಲ್ಲಿ ಅಚಲ ಗುರು ಮಾರ್ಗದಲ್ಲಿ ಎರಡಿದೆ, ಒಂದು ಆದಿಶೇಷ ಪ್ರಜ್ಞೆ ಮತ್ತು ಗಂಗಾಧರ ಪ್ರಜ್ಞೆ. ಆದಿಶೇಷ ಪ್ರಜ್ಞೆ ಅನ್ನೋದು ಇಡೀ ಜಗತ್ತನ್ನು ತಲೆ ಮೇಲೆ ಹೊತ್ಕೊಂಡಿರೋ ಆದಿಶೇಷ ಪ್ರಜ್ಞೆ ನೋಡಿ, ಅದು ಅಷ್ಟೇ, ಅದು ತಲೆ ಮೇಲೆ ಹೊತ್ಕೊಂಡು ಕೂತ್ಬಿಟ್ಟಿದೆ ಅಷ್ಟೇ. ಆದರೆ ಗಂಗಾಧರ ಪ್ರಜ್ಞೆ ಅನ್ನೋದಿದೆಯಲ್ಲ, ಅದಕ್ಕೆ ಚಲನೆ ಇದೆ. ಶಿವನ ಜಡೆಯಿಂದ ಇಳಿದು ಹರಿದು ಬರೋ ಗಂಗೆ, ಅದು ಗಂಗಾಧರ ಪ್ರಜ್ಞೆ. ಅದಕ್ಕೆ ಆ್ಯಕ್ಚುಲಿ ಗಮನ, ನಿರ್ಗಮನ ಅನ್ನೋದೆಲ್ಲದು ನೀರಿನ ಹರಿವಿನ ಆಧಾರದಲ್ಲೇ ನಾವು ನಿರ್ಗಮನ, ಆಗಮನ ಇದನ್ನೆಲ್ಲ ನಾವು ನೋಡೋದಪ್ಪ. ಹಾಗಾಗಿ ಈ ಗಂಗಾಧರ ಪ್ರಜ್ಞೆ ಅನ್ನೋದು ರಂಗಭೂಮಿ ಇದೆ. ನೀವು ಅದನ್ನು ನಿನ್ನೆ ಮಾಡಿದ ನಾಟಕ ಇವತ್ತು ಹಾಗೆ ಮಾಡ್ತೀವಿ ಅಂತ ಹೇಳಿ ಬಳಸಲೂಬಾರ್ದು, ಅದನ್ನು ನಾವು ಇರುವುದೂ ಇಲ್ಲ ಕೂಡ. ಹಾಗಾಗಿ ಈ ಗಂಗಾಧರ ಪ್ರಜ್ಞೆ ರಂಗಭೂಮಿ ಇರೋದ್ರಿಂದ ಅದು ನಿರಂತರ ಹೊಸ ಗಾಳಿ, ನಿರಂತರ ಹೊಸ ಕಲರು, ಹೊಸ ಜಗತ್ತನ್ನು ಅರಿಲಿಕ್ಕೆ ಪ್ರಯತ್ನ ಮಾಡ್ತಿರ್ತದೆ. ಮತ್ತು ಹಾಗಾಗಿ ಅದು ಅದಕ್ಕೊಂದು ಚಲನಶೀಲತೆ, ತನ್ನಿಂದ ತಾನೇ ಸೃಜನಶೀಲತೆ ಜೊತೆ ಬಂದಿರ್ತದೆ. ಇಷ್ಟು ನಾನು ಹೇಳಕ್ಕೆ ಬಯಸ್ತೇನೆ. ಈಗ ರೀಕನ್ಸ್ಟ್ರಕ್ಷನ್ ನಲ್ಲಿ ಇನ್ನೊಂದು ಏನಾಗ್ತದಂದ್ರೆ, ಒಂದು ಇದ್ದದ್ದನ್ನು ಸರಿಪಡಿಸ್ತಕ್ಕಂಥದ್ದು ಒಂದು ಕ್ರಿಯೆ, ಎರಡನೇದು ಅಲಕ್ಷಿತ ಜಗತ್ತಿನಿಂದ ತೆಗೆದುಕೊಂಡು ಬಂದು ರೀಕನ್ಸ್ಟ್ರಕ್ಷನ್ ಮಾಡ್ತಕ್ಕಂಥದ್ದು ಎರಡನೇದು. ಅದು ಈಗ ಏನು ಹೇಳಿದ್ರು ಅಂತಂದ್ರೆ, ನಮ್ಮ ಲಕ್ಷ್ಮಣ ಅವರು ಹೇಳಿದರು, ಮುಂದಿನ ಭಾಗ ಇದು ಇದ್ದಂಗದ, ಜಾನಪದ ಮೀಮಾಂಸೆಯ ಮುಂದಿನ ಭಾಗ ಇದ್ದಂಗಿದೆ ಅಂತ. ಅರುಣ್ ಒಂದು ಗಂಟೆಚೋರರ ಬಗ್ಗೆ ಮಾಡಿರ್ತಕ್ಕಂಥ ಒಂದು ರಿಸರ್ಚ್ನಲ್ಲಿ ಒಂದು ಅದ್ಭುತವಾಗಿರ್ತಕ್ಕಂಥ ಅಂಶ ಇದೆ. ಅದು ಹೆಂಗೆ ಅಂದರೆ, ಅವರು ಕಳ್ತನ ಮಾಡ್ಲಿಕ್ಕೆ ಹೋದಾಗ ಒಂದು ವೇಳೆ ಕಳ್ತನ ಸಿಗಲಿಲ್ಲ ಅಂದರೆ ಗಂಟೆಚೋರರು ಅವರೆಲ್ಲ ಮೊದಲು ಹನುಮಂತಗೆಲ್ಲ ಪ್ರೇಯರ್ ಮಾಡಿ, ಪೂಜೆ ಮಾಡಿ ಎಲ್ಲ ಹೋಗಿರ್ತಾರೆ. ಒಂದು ವೇಳೆ ಕಳ್ತನದಲ್ಲಿ ಏನಾದರೂ ಮಿಸ್ಟೇಕ್ ಆಗಿ ಪೊಲೀಸರಿಗೆ ಸಿಕ್ಬಿದ್ರು ಅಂದರೆ, ಅಥವಾ ಸಿಗ್ಲಿಲ್ಲ ಅಂದರೆ ಹನುಮಂತ ಪೂರ್ತಿ ಕಾರ್ ಪುಡಿ ಬಡಿತಾರ. ಕಾರ್ ಪುಡಿ ಫುಲ್ಲು, ಮಗನೇ ನನಗೆ ಎಷ್ಟು ಕಷ್ಟ ಕೊಟ್ಟು ನೀನು ಮುಂಜಾನೆಲ್ಲ ಪೂಜೆ ಮಾಡಿದ್ದೆಲ್ಲ ತಪ್ಪಾಯ್ತಲ್ಲ. ಇಂಥ ಅನೇಕ ಅಂಶಗಳು, ಅಂದರೆ ಅವರ ಮನೋಗತಿ ಅದು. ನಾನು ಹೊರಗೆ ನಿಂತು ನೋಡಿದಾಗ ಇದು ನನಗೆ ತಮಾಷೆಯಾಗಿ ಕಾಣ್ತದ, ವಿಚಿತ್ರವಾಗಿ ಕಾಣ್ತದೆ. ಆದರೆ ಒಂದು ಅವರು ಕ್ರಿಯೇಟ್ ಮಾಡ್ಕೊಂಡಿರ್ತಕ್ಕಂಥ ಒಂದು ಸಂಸ್ಕಾರ ಇರ್ಬೋದು, ಸಂಸ್ಕೃತಿ ಇರ್ಬೋದು, ಇದನ್ನು ನಾವು ಗುರುತಿಸುವ ಕೆಲಸ ಆಗಬೇಕಾಗಿದೆ. ಇದು ಬಹಳ ಕಡೆ, ಎಲ್ಲ ಕಡೆನೇ ಇದೆ. ನನ್ನ ಗೆಳೆಯ, ನಾವು ಸಣ್ಣವರಿದ್ದಾಗ ಅದು ಬಹಳ ವಿಚಿತ್ರ ಅನ್ನಿಸ್ತಿತ್ತು. ನನ್ನ ಕ್ಲಾಸ್ಮೇಟ್ ಶೇಖರ್ ಅಂತಿದ್ದ, ಅವನು ಯಾವಾಗಲೂ ಬಡಬಡಿಸ್ತಿದ್ದ, ಮಲ್ಕೊಂಡಾಗ ಬಡಬಡಿಸ್ತಿದ್ದ ಅಂತ ಅವ್ರ ಅಣ್ಣ ತಮ್ಮ ಹೇಳ್ತಿದ್ರು. ನನಗೆ ಇಲಿ ತಿನ್ನಂಗಾಗಿದೆ, ಇಲಿ ತಿನ್ನಂಗಾಗಿದೆ. ಅವನಿಗೆ ಇಲಿ ಶೇಖರ ಅಂತಿತ್ತು.
ಇಲಿ ನಮ್ಮ ಕಡೆ ತಿನ್ನಲ್ಲ, ನಮ್ಮ ಭಾಗದಲ್ಲಿ, ಉತ್ತರ ಕರ್ನಾಟಕದ ಭಾಗದಲ್ಲಿ ಇಲಿ ನಿಷಿದ್ಧವಾಗಿದೆ, ಕಡಿಮೆ ಕಡಿಮೆ. ಈ ಕಡೆ ತಿಂತಾರೆ, ಇಲ್ಲಿ ಈ ಭಾಗದಲ್ಲಿ. ಇಲಿ ಶೇಖರ ಎಂತ ಇಲಿ ತಿಂದ ನೀವು? ತಿಂದೇ ಇಲ್ಲ ಅವ, ಇಲಿ ತಿಂದೇ ಇಲ್ಲ. ಇಲಿ ತಿನ್ನಂಗಾಗ್ಯದ ಅನ್ನೋದೇ ಒಂದು ಅವನಿಗೆ ಉಪಮೇಯವಾಗಿ, ಅವನಿಗೆ ಕೊನೆವರೆಗೂ ಇಲಿ ಶೇಖರ ಅನ್ನೋ ಹೆಸರು ಬಂದಿದೆ. ಆ ಹಿನ್ನೆಲೆಯಲ್ಲಿ ನಾವು ರೀಕನ್ಸ್ಟ್ರಕ್ಷನ್ ಮಾಡುವ ಸಂದರ್ಭದಲ್ಲಿ ಮೇಡಮ್ ಹೇಳಿದ್ರೆ ಬಹಳ ಜಾಗರೂಕತೆಯಿಂದ ಇರಬೇಕು. ಅದನ್ನು ಉಲ್ಟಾ ಪಲ್ಟಾ ಮಾಡಕ್ ಹೋದ್ರೆ ಉಲ್ಟಾ ನಮಗೆ ಹೊಡಿತದ. ಅದಕ್ಕೆ ಹಿನ್ನೆಲೆಗೆ ಬೇಕಾಗಿರ್ತಕ್ಕಂಥ ಎವಿಡೆನ್ಸ್ ಇರಬೇಕು, ಸಾಂಸ್ಕೃತಿಕ ಎವಿಡೆನ್ಸ್ ಇರ್ಬೋದು, ಜಾನಪದ ಎವಿಡೆನ್ಸ್ ಇರ್ಬೋದು, ಏನಾದರೂ ಇದ್ರೆ ಪ್ರಾಬ್ಲಮ್ ಇಲ್ಲ. ಈಗ ಆರಂಭದಲ್ಲಿ ಏನಾಗ್ತಿದೆ ಅಂದ್ರೆ ನಾವು ಎಕ್ಸಾಂಪಲ್ ಹೇಳ್ತಾ ಇದ್ದೀವಿ. ಅಕ್ಕ ಬುಕ್ಕರು ಇದ್ರು ಇದರಲ್ಲಿ ವಿಜಯನಗರದಲ್ಲಿ. ಅದನ್ನು ಸ್ಥಾಪನೆ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ವಿದ್ಯಾರಣ್ಯ ಅಂತ ಒಬ್ಬ ಗುರು ಇದ್ದ ಅಂತ ಹೇಳ್ತಾರೆ. ಎಲ್ಲಿ ಶಾಸನದಲ್ಲಿದೆ ವಿದ್ಯಾರಣ್ಯ ಅಂತ ಗುರು? ಯಾವ ಕಾವ್ಯದಲ್ಲಿದೆ? ಎಲ್ಲ ಸುಳ್ಳು. ವಿದ್ಯಾರಣ್ಯ ಅಂತಕ್ಕಂಥ ಒಬ್ಬ ಗುರುನೇ ಇದ್ದಿಲ್ಲ ಅಲ್ಲಿ. ಅವರು ಸ್ಥಾಪನೆ ಮಾಡುವ ಸಂದರ್ಭದಲ್ಲಿ ಕ್ರಿಯಾಶಕ್ತಿ ಅಂತಕ್ಕಂಥ ಒಬ್ಬ ಮೋಟಿವೇಟರ್ ಇದ್ದ ಅವರಿಂದ. ಅದನ್ನ ಬುಕ್ಕನ ಮಗನ ಹೆಂಡತಿ ಗಂಗಾದೇವಿ ಮುದರಾವಿಸೇನಲ್ಲಿ ದಾಖಲಿಸಿದ್ದಾರೆ. ಅದನ್ನು ಕ್ರಿಯಾಶಕ್ತಿ ನಮ್ಮ ಮೋಟಿವೇಟರ್ ಆಗಿ ಹಿಂದೆ ಇದ್ದಾನೆ, ಅವರಿಗೆ ಧನ್ಯವಾದ. ನಮಗೆ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಆಗಕ್ಕೆ ಅವರೇ ಇಂಡೈರೆಕ್ಟ್ ಕಾರಣ ಅಂತಂದು ಬರೆದಿದ್ದಾರೆ. ವಿದ್ಯಾರಣ್ಯ ಹೆಂಗ್ ಬಂತ ಒಮ್ಮೆದೊಮ್ಮೆಲೆ? ಇಂಥ ಅನೇಕ ಲೋಪಗಳು ನಮ್ಮ ಭಾರತೀಯ ಇತಿಹಾಸದಲ್ಲಿ, ನಾಟಕಗಳಲ್ಲಿ ಎಲ್ಲ ಕಡೆ ಆಗಿದ್ದಾವೆ. ಇದನ್ನು ಒಬ್ಬರು ಮಾಡಿಲ್ಲ, ಕಾರ್ನಾಡ್ರಿಂದ ಹಿಡಿದು ಬಹಳ ಜನ ಮಾಡಿದ್ದಾರೆ. ಇದನ್ನ ಸರಿಪಡಿಸುವಗೋಸ್ಕರವೇ ನಾವು ರೀಕನ್ಸ್ಟ್ರಕ್ಷನ್ ಡಿಕನ್ಸ್ಟ್ರಕ್ಷನ್ ಅಂಶ ಅನುಸರಿಸಬೇಕು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟ. ಥ್ಯಾಂಕ್ ಯು ಸರ್. ಈಗ ಒಂದು 5 ನಿಮಿಷ ಆಡಿಯನ್ಸ್ ಕೂಡ ಪಾರ್ಟಿಸಿಪೇಟ್ ಮಾಡ್ಬೋದು. ಏನಾದ್ರು ಪ್ರಶ್ನೆಗಳಿದ್ರೆ ಕೇಳ್ಬೋದು. 5 ನಿಮಿಷ ಅಷ್ಟೇ. ಟೈಮ್ ಸ್ಟಾರ್ಟ್ಸ್ ನಾವು. ರೀಕನ್ಸ್ಟ್ರಕ್ಷನ್ ಆಗುವ ತೊಂದರೆಗಳ ಬಗ್ಗೆ ನೀವು ಮಾತಾಡ್ತೀವಿ. ಬಟ್ ರೀಕನ್ಸ್ಟ್ರಕ್ಷನ್ ಅನ್ನ ಮತ್ತೆ ಎಷ್ಟು ಅದರಿಂದ ಉಪಯೋಗಕರ ಅಂತ ಇದೆ ಸರ್. ರೀಕನ್ಸ್ಟ್ರಕ್ಷನ್ಸ್ ಬಗ್ಗೆನೇ ಸ್ವಲ್ಪ ಲಕ್ಷ್ಮಣ್ ಹೇಳಿದ್ರೆ ಅದರಿಂದ ಆಗುವ ಅಪಾಯಗಳೇ ಹೆಚ್ಚ ಅಂತ. ಅದೇ ಪುರಾಣ ಪುಣ್ಯಕಥೆಗಳನ್ನು ರೀಕನ್ಸ್ಟ್ರಕ್ಷನ್ ಮಾಡುವುದರ ಬಗ್ಗೆ ಅದು ನಮ್ಮ ಕನ್ನಡ ರಂಗಭೂಮಿಯಲ್ಲಿ ಅದು ಒಂದು 75% ಅದೇ ಇದೆ. ನಂದು ಬೇರೆ ಸರ್. ಸಿ ಅಂಬೇಡ್ಕರ್ ಬಹಳ ಕ್ಲಿಯರ್ ಆಗಿ ಹೇಳ್ತಾರೆ, ಒಂದಿದೆ ಏನು, ವಿ ಹ್ಯಾವ್ ಟು ಅನ್ಹೀಲ್ ಇಟ್, ವಾಶ್ ಔಟ್. ನನಗೆ ಮೈ ಸ್ಟ್ಯಾಂಡ್, ಮೇ ಬಿ ಇವರಿಬ್ಬರದು ಬೇರೆ ಇರ್ಬೋದು. ನನಗೆ ಐ ಡೋಂಟ್ ವಾಂಟ್ ಆಲ್ ದಿಸ್. ಪುರಾಣಕ್ಕೆ ನಾನು ವಾಪಸ್ ಹೋಗಲ್ಲ. ಐ ಡೋಂಟ್ ವಾಂಟ್ ಟು. ಮತ್ತೆ ಯಾಕೆ ಗೊತ್ತಾ? ರಾಮನ ನೋವು ನನ್ನ ನೋವು ಅಂದ್ಕೊಂಡು, ಕರ್ಣನ ನೋವು ನನ್ನ ನೋವು ಅಂದ್ಕೊಂಡು, ಇನ್ಯಾರೋ ನೋವು ನನ್ನ ನೋವು ಅಂದ್ಕೊಂಡು ಸಾಕಾಗಿದೆ ಈ ಸಮುದಾಯಗಳಿಗೆ. ಇವ್ರು ಯಾರ ನೋವು ನಮ್ಮ ನೋವು ಅಲ್ಲ. ಸೀತೆಯ ಮೂಲಕ ಹೆಣ್ಣನ್ನ, ದ್ರೌಪದಿಯ ಮೂಲಕ ಹೆಣ್ಣನ್ನ ಇನ್ನ ಮೂಲಕನೇ ಹೆಣ್ಣು, ಅಥವಾ ನನ್ನ ಮೂಲಕನೇ ನಾನು ಕಂಡು. ದಟ್ ಈಸ್ ಮೋರ್ ಇಂಪಾರ್ಟೆಂಟ್ ಫಾರ್ ಮೀ. ಅದು ತುಂಬಾ ಮುಖ್ಯ ನನಗೆ. ಅಂದ್ರೆ ಕಂಪ್ಲೀಟ್ಲಿ ಅದನ್ನ ಬಿಟ್ಟು ಅಂತ. ಅಥವಾ ಇಫ್ ಸಂಬಡಿ ಇಸ್ ಮೋರ್ ಇಂಟ್ರೆಸ್ಟೆಡ್ ಇನ್ ದಟ್, ದೇ ಕ್ಯಾನ್ ಎಂಗೇಜ್ ಇನ್ ದರ್ ಪ್ರಾಕ್ಟಿಸ್. ಯಾ. ಸರ್, ದಕ್ಕಲಕಥ, ವೆನ್ ಐ ಸೇ ರೀಸೈಕಲಿಂಗ್ ಅಂತಂದ್ರೆ, ದಕ್ಕಲಕಥ ಅನ್ನೋದು ಬಹುಶಃ ನನ್ನ ಪ್ರಕಾರ ಮೋಸ್ಟ್ ಮಾಡರ್ನ್ ಟೆಕ್ಸ್ಟ್. ಯಾಕೆ ಅಂತಂದ್ರೆ ಅಲ್ಲಿನ ಎಲ್ಲಾ ಮೌಲ್ಯಗಳು ನಾವು ಗಮನಿಸ್ತಾ ಹೋದ್ರೆ, ಈ ತನಕ ನಾವು ಪುರಾಣಗಳ ಮೂಲಕ ಏನೇನೆಲ್ಲ ಕನ್ಸ್ಟ್ರಕ್ಟ್ ಮಾಡಿದ್ರು ಅದೆಲ್ಲವನ್ನು ಅದು ಡಿಮಿಥಿಫೈ ಮಾಡ್ತಾ ಬರ್ತದೆ. ಹೆಂಗೆ ಅಂತಂದ್ರೆ, ಈಗ ಎಲ್ಲ ಭೂಮಿ ಹುಟ್ಟಿದ ಕಥೆಗಳು ಹೆಚ್ಚಿನ ಸಾರಿ ನಮಗೆ ಇಡೀ ಇಂಡಿಯಾದ ದೊಡ್ಡ ನೆರೆಟಿವ್ ಇರೋದು ಅದು ಪುರುಷ ಸೂಕ್ತದ್ದು. ಇದು ಪುರುಷ ಸೂಕ್ತದ್ದು. ಆ ಇಡೀ ಪುರುಷ ಸೂಕ್ತ ಒಂದು ಗ್ರೇಡೆಡ್ ಆದ ಬಾಡಿನಲ್ಲೇ ಒಂದು ದೊಡ್ಡ ಡಿಸ್ಕ್ರಿಮಿನೇಟರಿ ಪಾಲಿಟಿಕ್ಸ್ ಅನ್ನೋದು ಹೇಳ್ತದೆ. ಆದ್ರೆ ಸಿದ್ದಯ್ಯ ಅವರ ಒಟ್ಟು ಫಿಲಾಸಫಿ ಇರೋದು ಅನಂಗ ಪ್ರಜ್ಞೆ. ಲೈಫ್ ಕ್ಯಾನ್ ಎಮರ್ಜ್ ಫ್ರಮ್ ಎನಿವೇರ್. ಒಂದು ರೈಸೋಮ್ಯಾಟಿಕ್ ಅಂತ ಒಂದು ತತ್ವ ಇದೆಯಲ್ಲ, ಅಂದ್ರೆ ಈಗ ನಮ್ಗೆ ಶುಂಠಿ, ಕಳ್ಳಿ ಅಥವಾ ಆಲೂಗಡ್ಡೆ ಇದಾದ್ರೆ ಎಲ್ಲಿಂದ ಬೇಕಾದ್ರೂ ಬೇರೆ ಒಪ್ತದೆ. ಇದು ಇಲ್ಲಿಂದನೇ ಹುಟ್ಟಬೇಕು ಅನ್ನೋದಿಲ್ಲ. ಆ ಫಿಲಾಸಫಿಕಲ್ ಗ್ರೌಂಡನ್ನೇ ಅದು ಶಿಫ್ಟ್ ಮಾಡೋದ್ರಿಂದ ನನಗೆ ಅದು ತುಂಬಾ ಮಾಡರ್ನ್ ಅಂತ ಅನಿಸ್ತು. ಯಾ
ಸಾಕು ಮತ್ತೆ ಯಾರಿಗೂ ಪ್ರಶ್ನೆಗಳಿಲ್ವಾ? ಓಕೆ, ಥ್ಯಾಂಕ್ ಯು Thank you. ಥ್ಯಾಂಕ್ ಯು ಸಮಾಜಮುಖಿ, ಧನ್ಯವಾದಗಳು. ಥ್ಯಾಂಕ್ ಯು. ಲಕ್ಷ್ಮಣ್ KP ಅವರು ಬಂದಿರೋದಕ್ಕೆ ಧನ್ಯವಾದಗಳು, ಸಮಾಜಮುಖಿ ಬಳಗದಿಂದ ಧನ್ಯವಾದಗಳು. ಮಾದೇವ್ ಅಟ್ಪತ್ ಸರ್ ಅವರಿಗೆ ಧನ್ಯವಾದಗಳು. ಓಕೆ ಸರ್. ತಟ್ಟಿ ಚಪ್ಪಾಳೆ. ಮಾದೇವ್ ಚಾರಿಟಬಲ್ ಸರ್ ಅವರಿಗೂ ಧನ್ಯವಾದಗಳು. ಇಷ್ಟು ಅದ್ಭುತವಾಗಿ ಈ ಸಮನ್ವಯ ಮಾಡಿದಂಥ ಬಹಳ ಮುಖ್ಯವಾದಂಥ ಸಮಾಜಮುಖಿಯಲ್ಲಿ ಬಹಳ ಮುಖ್ಯವಾದಂಥ ಒಂದು ಗೋಷ್ಠಿಯನ್ನು ನಡೆಸಿಕೊಟ್ಟಂಥ ಶ್ವೇತಾರಾಣಿ ಮೇಡಮ್ ಅವ್ರಿಗೂ ಕೂಡ ಸಮಾಜಮುಖಿ ಬಳಗದ ಪರವಾಗಿ ಬಂದು ನಾನು ಡಬಲ್ ಅಲಕ್ಷಿತ ಅನುಭವ ಇರೋಳು, ಜೆಂಡರ್ ವೈಸ್ ಮತ್ತೆ ಕಾಸ್ಟ್ ವೈಸ್ ಕೂಡ ನಾನು ಕೂಡ